ದ್ವಿತೀಯ PUC ಸಮಾಜಶಾಸ್ತ್ರ ವಿಷಯವನ್ನು ತೆಗೆದುಕೊಂಡು ಅಧ್ಯಯನ ಮಾಡತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೆ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತಾ, ಅಧ್ಯಾಯ 1ರಲ್ಲಿ ಈಗಾಗಲೇ ಸುಮಾರು 8 ಕ್ಲಾಸ್ಗಳನ್ನು ಕೇಳ್ತಾ ಬಂದಿದ್ದೀರಿ. ಈಗ ಮುಂದುವರಿದ ಭಾಗವಾಗಿ ಬರ್ತಕ್ಕಂಥ ವಿಷಯ ಯಾವುದು ಅಂತಂತಂದ್ರೆ ಜನಸಂಖ್ಯಾ ಶಾಸ್ತ್ರ ಅಂತ ಪಾಠ ಬರ್ತದೆ. ಇಲ್ಲಿವರೆಗೂ ತಾವು ಅಧ್ಯಯನ ಮಾಡಿದ್ದು ಏನು ಅಂತಂದ್ರೆ ಭಾರತೀಯ ಸಮಾಜದ ನಿರ್ಮಾಣದ ಕುರಿತು ಅಧ್ಯಯನ ಮಾಡ್ತಾ ಬಂದ್ರಿ. ಆ ನಿರ್ಮಾಣದಲ್ಲಿ ಬಹುಮುಖ್ಯವಾಗಿ ಸಮಾಜಶಾಸ್ತ್ರ, ಇದು ಈ ಸಮಾಜ, ಭಾರತೀಯ ಸಮಾಜ ಹೇಗೆ ನಿರ್ಮಾಣ ಆಯಿತು, ಉಗಮ ಆಯಿತು ಅಂತಕ್ಕಂಥದ್ದನ್ನ ಕಲಿತಾ ಬಂದಿದ್ರಿ. ಅಲ್ಲಿ ಮುಖ್ಯವಾಗಿ ಭಾರತೀಯ ಸಮಾಜವು ಬಹುವಿಧ ಸಮಾಜವಾಗಿದ್ದು ಅದರ ಬಹುವಿಧ ಸಮಾಜದ ಅಂಶಗಳನ್ನ ನಿರೂಪಿಸ್ತಾ ಬಂದ್ರಿ. ಆ ನಂತರದಲ್ಲಿ ವೈವಿಧ್ಯತೆಯಲ್ಲಿ ಏಕತೆಯನ್ನ ಹೇಗೆ ಸಾಧಿಸ್ತು ಅಂತಕ್ಕಂಥದ್ದನ್ನ, ಭಾರತದ ವೈವಿಧ್ಯತೆಯ ಲಕ್ಷಣಗಳನ್ನು, ಅದರೊಟ್ಟಿಗೆ ಭಾರತದ ಏಕತೆಯ ಲಕ್ಷಣಗಳನ್ನು ತಾವು ಅಧ್ಯಯನ ಮಾಡಿದ್ರಿ. ಅದಾದ ನಂತರ ರಾಷ್ಟ್ರೀಯ ಭಾವೈಕ್ಯತೆ ಬಗ್ಗೆ ಅಧ್ಯಯನ ಮಾಡಿದ್ರಿ. ರಾಷ್ಟ್ರೀಯ ಭಾವೈಕ್ಯತೆ ಎಂದರೇನು, ನಂತರ ರಾಷ್ಟ್ರೀಯ ಭಾವೈಕ್ಯತೆಯ ಪ್ರಮುಖ ಲಕ್ಷಣಗಳು ಏನಿದ್ವು, ಅದು ಅಲ್ಲದೆ ರಾಷ್ಟ್ರೀಯ ಭಾವೈಕ್ಯತೆಗೆ ಅಥವಾ ರಾಷ್ಟ್ರೀಯ ಭಾವೈಕ್ಯತೆಯನ್ನು ಮೂಡಿಸಬೇಕಾದ್ರೆ ಎದುರಾಗುತ್ತಿರುವ ಸವಾಲುಗಳನ್ನ ನೋಡಿದ್ರಿ. ಅದಾದ ನಂತರ ಈ ರಾಷ್ಟ್ರೀಯ ಭಾವೈಕ್ಯತೆಯನ್ನ ಬಲಪಡಿಸಲು ಏನು ಕ್ರಮಗಳನ್ನು ಕೈಗೊಳ್ಳಬೇಕು, ಬಲಪಡಿಸಬಲ್ಲ ಕ್ರಮಗಳ ಕುರಿತು ಅಧ್ಯಯನ ಮಾಡಿದ್ರಿ. ಇವು ಇಷ್ಟು ಪಾಠದೊಳಗ ಈ ಅಧ್ಯಾಯದ ಮ್ಯಾಕ್ಸಿಮಮ್ ಪ್ರಶ್ನೆಗಳು ಬರ್ತಾವ. ಅಂದ್ರೆ ಈ ಅಧ್ಯಾಯದ ಮೇಲೆ ಒಟ್ಟು 26 ಅಂಕಗಳ ಪ್ರಶ್ನೆಯಿಂದ ಈ ಅಧ್ಯಾಯವು ಅತ್ಯಂತ ಪ್ರಮುಖ ಮತ್ತು ಮೊದಲನೇ ಅಧ್ಯಾಯ ಸರಿಯಾಗಿ ಓದಬೇಕು ಅನ್ನೋದನ್ನು ತಿಳಿಸ್ತಾರೆ. ಈಗ ಈ ಮುಂದುವರಿದ ಭಾಗವಾಗಿ ಈಗ ಬರ್ತಕ್ಕಂಥದ್ದು ಏನು ಅಂತಂದ್ರೆ ಜನಸಂಖ್ಯಾ ಶಾಸ್ತ್ರ. ಜನಸಂಖ್ಯಾ ಶಾಸ್ತ್ರ ಇದನ್ನ ಇಂಗ್ಲಿಷ್ ಒಳಗ ಡಿಮೋಗ್ರಾಫಿ ನಾ ಬರ್ದಿದ್ದು ಕಾಣಿಸ್ಲಿಲ್ಲ, ಅದನ್ನ ಕಾಣಿಸುವಂತೆ ಮಾಡ್ಕೊಂತಾರೆ. ಕಾಣಿಸ್ತಿಲ್ರಿ ಸರಿ. ಈಗ ಅದಕ್ಕೆ ಸ್ವಲ್ಪ ಅಡ್ಜಸ್ಟ್ ಮಾಡಾಕ್ತೀನಿ. ಈಗ ಕಾಣಿಸ್ತದ್ರಿ? ಮ್ಯೂಟ್ ಮಾಡ್ರಿ. ಡಿಮೋಗ್ರಾಫಿ ಅಂತ ಕರಿತೇವೆ. ಹಾಗಾದ್ರೆ ಜನಸಂಖ್ಯಾ ಶಾಸ್ತ್ರ ಮತ್ತು ಭಾರತೀಯ ಸಮಾಜ ಅಧ್ಯಯನದಲ್ಲಿ ಇದರ ಪಾತ್ರ ಏನು ಅಂತಂದ್ರೆ, ಜನಸಂಖ್ಯೆಯನ್ನು ಬಿಟ್ಟು ಸಮಾಜ ಇಲ್ಲ, ಸಮಾಜ ಇಲ್ಲ ಅಂದ್ರೆ ಸಮಾಜಶಾಸ್ತ್ರ ಇಲ್ಲ. ಅದಕ್ಕಾಗಿ ಜನರ ಅಂಕಿ ಸಂಖ್ಯೆಯ ಬಗ್ಗೆ ಅಧ್ಯಯನ ಮಾಡುವುದು, ಅದು ಅಧ್ಯಯನ ಅಂತಂದ್ರೆ ಇದರ ಅರ್ಥ ವೈಜ್ಞಾನಿಕವಾಗಿ ವ್ಯವಸ್ಥಿತವಾಗಿ. ಮ್ಯೂಟ್ ಮಾಡ್ರಿ ಎಲ್ಲರೂ, ಮ್ಯೂಟ್ ಮಾಡ್ರಿ. ಮ್ಯೂಟ್ ಯಾರವ್ರು ಮಾತಾಡೋರು ಮ್ಯೂಟ್ ಮಾಡ್ರಿ. ಸ್ವಾತಿ ಅವರ ಮ್ಯೂಟ್ ಮಾಡ್ರಿ. ಜನಸಂಖ್ಯಾ ಶಾಸ್ತ್ರ ಡಿಮೋಗ್ರಾಫಿ ಅಂತ ಕರಿತೀವಿ. ಅಂದ್ರೆ ಡಿಮೋಗ್ರಾಫಿಗೂ ಭಾರತೀಯ ಸಮಾಜದ ಅಧ್ಯಯನಕ್ಕೂ ಏನ್ ಸಂಬಂಧ ಅಂತಂದ್ರೆ, ಜನರಿಲ್ಲದೆ ಸಮಾಜ ಇಲ್ಲ, ಸಮಾಜ ಇಲ್ಲ ಅಂದ್ರೆ ಸಮಾಜಶಾಸ್ತ್ರ ಇರೋದಿಲ್ಲ. ಇವು ಒಂದಕ್ಕೊಂದು ಅಂತರ್ ಸಂಬಂಧಿತ ವಿಷಯವಾಗಿರುವುದರಿಂದ ಜನ ಸಮೂಹದ ಅಂಕಿ ಸಂಖ್ಯೆಗಳನ್ನ ಅಧ್ಯಯನ ಮಾಡಬೇಕು ಅಂತಂದ್ರೆ ವೈಜ್ಞಾನಿಕವಾದ ವ್ಯವಸ್ಥಿತವಾದ ರೀತಿಯಲ್ಲಿ ಮಾಹಿತಿಯನ್ನ ಕಲೆ ಹಾಕಬೇಕು. ಹಾಗಾದ್ರೆ ಬಹಳ ಸರಳವಾಗಿ ಹೇಳುವುದಾದರೆ, ನಮ್ಮ ಪರೀಕ್ಷಾ ದೃಷ್ಟಿಯಿಂದ ಹಾಗೂ ಅಧ್ಯಯನದ ದೃಷ್ಟಿಯಿಂದ ಗಮನಿಸುವುದಾದರೆ, ಮೊದಲು ಈ ಜನಸಂಖ್ಯಾ ಶಾಸ್ತ್ರ ಅಥವಾ ಡಿಮೋಗ್ರಾಫಿ ಎಂಬ ಪದವನ್ನ ಯಾರು ಯಾವಾಗ ಬಳಸಿದ್ರು? ಡಿಮೋಗ್ರಾಫಿ, ಇದನ್ನ ಕನ್ನಡದಲ್ಲಿ ಬರಿತೀನಿ ನಾನು. ಡಿಮೋಗ್ರಾಫಿ ಎಂಬ ಪದವನ್ನು ಮೊಟ್ಟ ಮೊದಲ ಬಾರಿಗೆ
ಮೊಟ್ಟ ಮೊದಲ ಬಾರಿಗೆ ಕ್ರಿಸ್ತ ಶಕ 1855ರಲ್ಲಿ ಆಶಿಲ್ ಗಿಲಿಯಾರ್ಡ್ ಎಂಬುವವರು ಪರಿಚಯಿಸಿದರು. ಡಿಮೋಗ್ರಾಫಿ ಜನಸಂಖ್ಯಾಶಾಸ್ತ್ರ ಎಂಬ ಪದವನ್ನ, ಅದು ಇಂಗ್ಲಿಷ್ ಡಿಮೋಗ್ರಾಫಿ ಎಂಬ ಪದವನ್ನ ಒಂದೊಂದ್ಸಾರಿ ಹೀಗೆ ಕೇಳ್ತಾರೆ. ಕನ್ನಡದೊಳಗೂ ಪ್ರಶ್ನೆ ಹೀಗೆ ಬರ್ತದೆ. ಡಿಮೋಗ್ರಾಫಿ ಈ ಪದವನ್ನು ಮೊದಲು ಬಳಸಿದವರು ಯಾರು? ಡಿಮೋಗ್ರಾಫಿ ಎಂದರೇನು? ಹೀಗೆ ಪ್ರಶ್ನೆ ಬರೋದ್ರಿಂದ ಆ ಪದವನ್ನ ಕನ್ನಡದಲ್ಲಿ ಬರೆದಿದ್ದೇನೆ. ಡಿಮೋಗ್ರಾಫಿ ಎಂಬ ಪದವನ್ನು ಮೊಟ್ಟ ಮೊದಲ ಬಾರಿಗೆ ಕ್ರಿಸ್ತಶಕ 1855ರಲ್ಲಿ ಆಶಿಲ್ ಗಿಲಿಯಾರ್ಡ್ ಎಂಬುವವರು ಪರಿಚಯಿಸಿದರು. ಹಾಗಾದ್ರೆ ಡಿಮೋಗ್ರಾಫಿ ಈ ಪದ ಮೊಟ್ಟ ಮೊದಲ ಬಾರಿಗೆ ತಿಳಿಸಿದ ಮೇಲೆ ಅದನ್ನ ಕನ್ನಡದೊಳಗೆ ನಾವು ಜನಸಂಖ್ಯಾಶಾಸ್ತ್ರ ಅಂತ ತಿಳ್ಕೊಂಡೇವೆ, ಅರ್ಥ ಮಾಡ್ಕೊಂಡೇವೆ. ಹಾಗಾದ್ರೆ ಜನಸಂಖ್ಯಾಶಾಸ್ತ್ರ ಹೀಗೆ ಅಂದರೇನು ಅಂತಂತ ಪ್ರಶ್ನೆ ಬಂದಾಗ, ಜನಸಂಖ್ಯಾಶಾಸ್ತ್ರ ಹೀಗಂದ್ರೆ ಏನು? ಇದರ ವ್ಯಾಖ್ಯೆ ಅಥವಾ ಅರ್ಥವನ್ನ ಮಾಡಿಕೊಳ್ಳಬೇಕಾದ್ರೆ ಬಹಳ ಸರಳವಾಗಿ ಹೇಳುವುದಾದ್ರೆ, ಜನಸಂಖ್ಯೆಯ ಕುರಿತು ವ್ಯವಸ್ಥಿತ ಅಧ್ಯಯನವೇ ಜನಸಂಖ್ಯಾಶಾಸ್ತ್ರ. ಜನಸಂಖ್ಯೆಯ ಕುರಿತು ವ್ಯವಸ್ಥಿತ ಅಥವಾ ಕ್ರಮಬದ್ಧ ವ್ಯವಸ್ಥಿತವಾದ ಅಧ್ಯಯನವೇ ಜನಸಂಖ್ಯಾಶಾಸ್ತ್ರ. ಬಹಳ ಸರಳವಾಗಿ ನೆನಪಿಡಬೇಕು. ಒಂದು ದೇಶದ ಜನರ ಸಂಖ್ಯೆಯನ್ನು ಕುರಿತು ಕ್ರಮಬದ್ಧವಾಗಿ, ವೈಜ್ಞಾನಿಕವಾಗಿ, ವ್ಯವಸ್ಥಿತವಾಗಿ ಅಧ್ಯಯನ ಮಾಡುವುದೇ ಜನಸಂಖ್ಯಾಶಾಸ್ತ್ರ. ಸರಳವಾಗಿ ಇದನ್ನು ನೆನಪಿಡಬಹುದು. ಇನ್ನ ಒಂದೊಂದು ಸಾರಿ ಪ್ರಶ್ನೆ ಕೇಳ್ತಾರ, 2 ಅಂಕದೊಳಗೆ ಕೇಳ್ತಾರ. ಜನಸಂಖ್ಯಾಶಾಸ್ತ್ರ ಅಥವಾ ಡಿಮೋಗ್ರಾಫಿಯನ್ನು ವ್ಯಾಖ್ಯಾನಿಸಿ ಅಂತಾರೆ. ಡಿಮೋಗ್ರಾಫಿಯನ್ನು ವ್ಯಾಖ್ಯಾನಿಸಿ ಹೀಗಂದಾಗ ಇಲ್ಲೇನು ಬರಿಬೇಕು ಅಂದ್ರೆ, ಜನಸಂಖ್ಯೆಯ ಅಥವಾ ಜನಸಮೂಹದ ಜನಸಂಖ್ಯೆಯಲ್ಲಿನ ಅಥವಾ ಜನಸಂಖ್ಯೆಯ ಜನನ, ಮರಣ, ಗಾತ್ರ, ವಲಸೆ, ಸ್ತ್ರೀ ಪುರುಷರ ಮಧ್ಯದ ವ್ಯತ್ಯಾಸ ಅಥವಾ ಸಂಯೋಜನೆ, ವ್ಯತ್ಯಾಸಕ್ಕಿಂತಲೂ ಸಂಯೋಜನೆ, ಜನಸಂಖ್ಯೆಯ ರಚನೆ ಹಾಗೂ ಸಂಯೋಜನೆ ಕುರಿತು ವ್ಯವಸ್ಥಿತ ಅಥವಾ ಕ್ರಮಬದ್ಧವಾಗಿ ಮಾಡುವ ವೈಜ್ಞಾನಿಕ ಅಧ್ಯಯನವೇ ಜನಸಂಖ್ಯಾಶಾಸ್ತ್ರ.
ಶಾಸ್ತ್ರ. ಜನಸಂಖ್ಯೆಯ ಅಥವಾ ಜನರಲ್ಲಿನ ಜನನ ಮರಣ ಪ್ರಮಾಣ, ಮರಣ ಪ್ರಮಾಣ, ಜನಸಂಖ್ಯೆಯ ಗಾತ್ರ, ಬೆಳವಣಿಗೆ, ವಲಸೆ, ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಜನರ ವಲಸೆ, ಸ್ತ್ರೀ ಪುರುಷರ ಮಧ್ಯದ ಸಂಯೋಜನೆ, ಲಿಂಗಾನುಪಾತ, ಜನಸಂಖ್ಯೆಯ ರಚನೆ, ಸಂಯೋಜನೆ ಕುರಿತು ಕ್ರಮಬದ್ಧವಾಗಿ ಮಾಡುವ ವೈಜ್ಞಾನಿಕ ಅಧ್ಯಯನವೇ ಜನಸಂಖ್ಯಾ ಶಾಸ್ತ್ರ. ಅಂದ್ರೆ ಜನಸಂಖ್ಯಾ ಶಾಸ್ತ್ರ ಅಂದ್ರೆ ತಮ್ಮ ಕಲ್ಪನೆ ಮೂಡ್ತು ಅಂತ ತಿಳ್ಕೊತೀನಿ. ಏನು ಅಂತಂದ್ರೆ ಜನರ ಕುರಿತ ವ್ಯವಸ್ಥಿತ ಅಧ್ಯಯನವೇ ಜನಸಂಖ್ಯಾ ಶಾಸ್ತ್ರ. ಒಂದು ಅಂಕದಲ್ಲಿ ಬಂದ್ರೆ ಇಷ್ಟು ಬರೆದ್ರೆ ಸಾಕು. ಒಂದ್ ವೇಳೆ ಡಿಮೋಗ್ರಫಿಯನ್ನು ವ್ಯಾಖ್ಯಾನಿಸಿ ಅಂತ 2 ಅಂಕದೊಳಗೆ ಕೇಳಿದ್ರೆ ಸ್ವಲ್ಪ ಹೀಗೆ ಬರಿಬೇಕಾಗ್ತದೆ. ಜನಸಂಖ್ಯೆಯ ಅಥವಾ ಒಂದು ದೇಶದ ಜನರ ಆ ಸಂಖ್ಯೆಯ ಗಾತ್ರ, ಜನನ ಪ್ರಮಾಣ, ಮರಣ ಪ್ರಮಾಣ, ವಲಸೆ ಪ್ರಮಾಣ, ಸ್ತ್ರೀ ಪುರುಷರ ಮಧ್ಯದ ಸಂಯೋಜನೆ, ಸಾಕ್ಷರತಾ ಮಟ್ಟ, ಅಷ್ಟೇ ಅಲ್ಲ ಲಿಂಗಾನುಪಾತ, ಜನರ ರಚನೆ, ಸಂಯೋಜನೆ, ಇವುಗಳ ಕುರಿತು ಕ್ರಮಬದ್ಧವಾಗಿ ಮಾಡುವ ವೈಜ್ಞಾನಿಕ ಅಧ್ಯಯನವೇ ಜನಸಂಖ್ಯಾ ಶಾಸ್ತ್ರ ಅಂತ ಕರೀತಾರೆ. ಹಾಗಾದ್ರೆ ಬಹಳ ಸುಲಭವಾಗಿ ನೆನಪಿಡಬಲ್ಲ ತಾವು ಏನ್ ಮಾಡ್ಬೇಕು ಅಂತಂದ್ರೆ ಇಲ್ಲೇ ಉತ್ತರ ಇರ್ತದೆ, ಜನಸಂಖ್ಯಾ ಶಾಸ್ತ್ರ. ಈ ಪದವನ್ನ ನೋಡಿದ್ರೆ ನಿಮಗೆ ಉತ್ತರ ಬರೆಯಕ್ ಸಾಧ್ಯ. ಜನ ಸಂಖ್ಯೆ, ಶಾಸ್ತ್ರ ಅಂದ್ರ ಅಧ್ಯಯನ ಅಥವಾ ಕ್ರಮಬದ್ಧತೆ ಅಥವಾ ವೈಜ್ಞಾನಿಕ ಪದವನ್ನು ಸೂಚಿಸ್ತದೆ. ಹಾಗಾದ್ರೆ ಜನರ ಸಂಖ್ಯೆಯನ್ನು ಕ್ರಮಬದ್ಧವಾಗಿ ಅಧ್ಯಯನ ಮಾಡುವುದೇ ಜನಸಂಖ್ಯಾ ಶಾಸ್ತ್ರ. ಜನರ ಕುರಿತು ಅಥವಾ ಜನರ ಸಂಖ್ಯೆಯ ಕುರಿತು ವೈಜ್ಞಾನಿಕವಾಗಿ ಕ್ರಮಬದ್ಧವಾಗಿ ಅಧ್ಯಯನ ಮಾಡುವುದೇ ಜನಸಂಖ್ಯಾ ಶಾಸ್ತ್ರ. ಹಾಗಾದ್ರೆ ಇಲ್ಲೇ ಪ್ರಶ್ನೆ ಇರ್ತದೆ. ಅದಕ್ಕೆ ಈ ಪ್ರಶ್ನೆಗೆ ಉತ್ತರ ಇಲ್ಲೇ ಕಂಡುಕೋತಾರ ಬಾ ಅಂತ ತಿಳ್ಕೊಂಡು ಮೊದಲು ಕ್ವಶನ್ ಪೇಪರ್ ಯಾವಾಗಲೂ ರಚನೆ ಆಗುವುದು ಇಂಗ್ಲಿಷ್ ಮೀಡಿಯಂನಲ್ಲಿ, ಆಮೇಲೆ ಕನ್ನಡಕ್ಕೆ ತರ್ಜುಮೆ ಮಾಡ್ತಾರೆ. ಒಮ್ಮೊಮ್ಮೆ ಕನ್ನಡದ ಪದಗಳು ಅವ್ರಿಗೆ ಗೊತ್ತಾಗದಿದ್ರೆ ಇಂಗ್ಲಿಶಿನ ಪದವನ್ನೇ ಕನ್ನಡದಲ್ಲಿ ಬಳಸಿಬಿಡ್ತಾರೆ. ಮತ್ ಇನ್ನೂ ಒಂದು ಅರ್ಥದ ಜನಸಂಖ್ಯಾ ಶಾಸ್ತ್ರ ಅಂದ್ರೆ ಇದಕ್ಕೆ ಉತ್ತರ ಬರೀಬಹುದು ವಿದ್ಯಾರ್ಥಿಗಳು ಅಂತ ತಿಳ್ಕೊಂಡು ಡಿಮೋಗ್ರಫಿ ಅಂದರೆ ಏನು ಅಂದ್ಬಿಡ್ತಾರೆ. ಡಿಮೋಗ್ರಫಿ ಅನ್ನೋ ಇದು ಯಾವ ಪ್ರಶ್ನೆ ಅಂತ ವಿದ್ಯಾರ್ಥಿಗಳು ಗೊಂದಲ ಮಾಡ್ಕೋಬಾರ್ದು. ಜನಸಂಖ್ಯಾ ಶಾಸ್ತ್ರದ ಇಂಗ್ಲಿಶಿನ ಪದವೇ ಡಿಮೋಗ್ರಫಿ. ಅದಕ್ಕೆ ಡಿಮೋಗ್ರಫಿ ಅಂದರೆ ಏನು ಅಂತಂದ್ರೆ ಜನರ ಸಂಖ್ಯೆಯ ಕುರಿತು ವೈಜ್ಞಾನಿಕ ಅಧ್ಯಯನವೇ ಜನಸಂಖ್ಯಾ ಶಾಸ್ತ್ರ. ಒಂದು ದೇಶದ ಜನರ ಸಂಖ್ಯೆಯ ಬಗ್ಗೆ ವೈಜ್ಞಾನಿಕವಾಗಿ ಅಧ್ಯಯನ ಮಾಡುವುದೇ ಜನಸಂಖ್ಯಾ ಶಾಸ್ತ್ರ. ಇನ್ನು ವಿವರವಾಗಿ ಹೇಳುವುದಾದರೆ ಒಂದು ದೇಶದಲ್ಲಿನ ಜನರ ಬೆಳವಣಿಗೆ, ಜನಸಂಖ್ಯೆಯ ಬೆಳವಣಿಗೆ, ಗಾತ್ರ, ಮರಣ ಪ್ರಮಾಣ, ವಲಸೆ ಪ್ರಮಾಣ, ಸ್ತ್ರೀ ಪುರುಷರ ನಡುವಿನ ಸಂಯೋಜನೆ, ಲಿಂಗಾನುಪಾತ, ಸಾಕ್ಷರತಾ ಮಟ್ಟ, ನಗರ ಮತ್ತು ಗ್ರಾಮಗಳ ಬೆಳವಣಿಗೆಯಲ್ಲಿನ ವ್ಯತ್ಯಾಸಗಳು, ಇವುಗಳ ಕುರಿತಾಗಿ ವೈಜ್ಞಾನಿಕವಾಗಿ ಅಧ್ಯಯನ ಮಾಡುವುದೇ ಜನಸಂಖ್ಯಾ ಶಾಸ್ತ್ರ. ಹಾಗಾದ್ರೆ ಈಗ ಡಿಮೋಗ್ರಫಿ ಎಂಬ ಪದವನ್ನು ಯಾರು ಯಾವಾಗ ಬಳಸಿದ್ರು? 1855ರಲ್ಲಿ ಆಸಿಲ್ ಗಿಲಿಯಾರ್ಡ್ ಎನ್ನುವವರು ಬಳಸಿದ್ರು. ಜನಸಂಖ್ಯಾ ಶಾಸ್ತ್ರ ಅಥವಾ ಡಿಮೋಗ್ರಫಿ ಎಂದರೆ ಏನು ಅಂತ ಅರ್ಥವಾಯಿತು. ಹಾಗಾದ್ರೆ ಈ ಡಿಮೋಗ್ರಫಿ ಎಂಬ ಪದವು ಹೇಗೆ ಉತ್ಪತ್ತಿ ಆಯಿತು ಅನ್ನೋದು ತಮ್ಮ ಗಮನಕ್ಕೆ ತರ್ತೇನೆ. ಡಿಮೋಗ್ರಫಿ ಪದದ ಉತ್ಪತ್ತಿ. ಡಿಮೋಗ್ರಫಿ ಪದದ ಉತ್ಪತ್ತಿ ಇದಕ್ಕೆ ಜನಸಂಖ್ಯಾ ಶಾಸ್ತ್ರ ಪದದ ಉತ್ಪತ್ತಿ ಆರ್ ವ್ಯುತ್ಪತ್ತಿನೂ ಅಂತ ಕರೀತಾರೆ. ಈ ಪದ ಹೆಂಗ್ ಬಂತು ಅಂದ್ರೆ ಡಿಮೋಗ್ರಫಿ ಎಂಬ ಇಂಗ್ಲಿಶಿನ ಪದವು ಗ್ರೀಕ್ ಭಾಷೆಯ
ಗ್ರೀಕ್ ಭಾಷೆಯ ಡೆಮೋಸ್ ಡಿಮೋಸ್ ಗ್ರಾಫೆನ್ ಎಂಬ ಎರಡು ಪದಗಳಿಂದ ಉತ್ಪತ್ತಿಯಾಗಿದೆ. ಡೆಮೋಗ್ರಫಿ ಎಂಬ ಇಂಗ್ಲಿಶಿನ ಪದವು ಗ್ರೀಕ್ ಭಾಷೆಯ ಡಿಮೋಸ್ ಹಾಗೂ ಗ್ರಾಫೆನ್ ಎಂಬ ಎರಡು ಪದಗಳ ಉತ್ಪತ್ತಿಯಾಗಿದೆ. ಡಿಮೋಸ್ ಎಂದರೆ ಜನರು ಎಂದರ್ಥ. ಗ್ರಾಫೆನ್ ಎಂದರೆ ಶಾಸ್ತ್ರ ಅಥವಾ ವಿಜ್ಞಾನ ಎಂದರ್ಥ. ಒಟ್ಟಾರೆ ಡೆಮೋಗ್ರಫಿ ಎಂದರೆ ಒಟ್ಟಾರೆ ಅರ್ಥ ಜನಸಂಖ್ಯಾ ಶಾಸ್ತ್ರ ಉತ್ಪತ್ತಿಯಾಯಿತು. ಪದವು ಗಮನಿಸಬೇಕು. ಜನಸಂಖ್ಯಾಶಾಸ್ತ್ರ ಇಂಗ್ಲಿಷ್ನಲ್ಲಿ ಡೆಮೋಗ್ರಫಿ ಭಾಷೆಯ ಗ್ರೀಕ್ ಹಾಗೂ ಗ್ರಾಫೆನ್ ಎಂಬ ಆಗಿದೆ. ಡಿಮೋಸ್ ಎಂದರೆ ಜನರು ಎಂದರ್ಥ, ಗ್ರಾಫೆನ್ ಎಂದರೆ ಶಾಸ್ತ್ರ ಅಥವಾ ವಿಜ್ಞಾನ ಎಂದರ್ಥ. ಇದರ ಒಟ್ಟಾರೆ ಅರ್ಥ ಜನಸಂಖ್ಯಾ ಶಾಸ್ತ್ರ. ಹೀಗೆ ಇದು ಉತ್ಪತ್ತಿಯಾಯಿತು. ತಮ್ಮ ಗಮನಕ್ಕೆ ತರುವುದಾದರೆ ಹೇಗೆ ಮಾಡ್ಬೋದು, ಹೇಗೆ ಅಂತಂದ್ರೆ ಸಿಂಪಲ್ ಆಗಿ ಒಂದು ಇಲ್ಲಿ ಏನ್ ಮಾಡ್ಬೇಕು ಅಂತಂದ್ರೆ ಡಿಮೋಸ್ ಪ್ಲಸ್ ಗ್ರಾಫೆನ್ ಈಸ್ ಈಕ್ವಲ್ ಟು ಡೆಮೋಗ್ರಫಿ ಡಿಮೋಸ್ ಮತ್ತು ಗ್ರಾಫೆನ್ ಈ ಎರಡು ಪದಗಳು ಗ್ರೀಕ್ ಭಾಷೆಯಿಂದ ಬಂದಿವೆ. ಗ್ರೀಕ್ ಭಾಷೆಯಿಂದ ಡೆಮೋಸ್ ಮತ್ತು ಗ್ರಾಫೆನ್ ಎರಡು ಪದಗಳು ಬಂದವು. ಇವೆರಡರ ಪದಗಳ ಒಟ್ಟಾರೆ ಡೆಮೋಗ್ರಫಿ. ಡಿಮೋಸ್ ಎಂದರೆ ಜನರು, ಗ್ರಾಫೆನ್ ಎಂದರೆ ಶಾಸ್ತ್ರ. ಇವೆರಡರ ಒಟ್ಟಾರೆ ಅರ್ಥ ಜನಸಂಖ್ಯಾ ಶಾಸ್ತ್ರ. ಇನ್ನು ಸುಲಭವಾಯಿತು. ಡಿಮೋಸ್ ಪ್ಲಸ್ ಗ್ರಾಫೆನ್ ಈಕ್ವಲ್ ಟು ಡೆಮೋಗ್ರಫಿ. ಡಿಮೋಸ್ ಮೀನ್ಸ್ ಜನರು, ಗ್ರಾಫೆನ್ ಮೀನ್ಸ್ ಶಾಸ್ತ್ರ. ಇವೆರಡರ ಒಟ್ಟಾರೆ ಅರ್ಥ ಜನಸಂಖ್ಯಾ ಶಾಸ್ತ್ರ. ಹಾಗಾದ್ರೆ ಈ ಎರಡು ಪದಗಳು ಎಲ್ಲಿಂದ ಬಂದವು ಅಂತಂದ್ರೆ ಗ್ರೀಕ್ ಭಾಷೆಯಿಂದ ಬಂದವು. ನೆನಪಿರ್ತದಲ್ರಿ? ಇಷ್ಟನ್ನ ನೆನಪಿಟ್ಟುಕೊಂಡ್ರೆ ಬರಿಬಹುದು ಉತ್ತರ. ಡೆಮೋಗ್ರಫಿ ಪದದ ಉತ್ಪತ್ತಿ ತಿಳಿಸಿ ಅಂತೇಳಿ 2 ಅಂಕದ ಪ್ರಶ್ನೆ ಬರ್ತದೆ. 2 ಅಂಕದ ಬಂದಾಗ ನೀವು ಇಷ್ಟ ಸಿಂಪಲ್ ನೆನಪಿಟ್ಟುಕೊಂಡ್ರೆ ಹೀಗೆ ವಾಕ್ಯಗಳಲ್ಲಿ ಬರೆಯಬಹುದು. ಗ್ರೀಕ್ ಭಾಷೆಯ ಡಿಮೋಸ್ ಹಾಗೂ ಗ್ರಾಫೆನ್ ಎಂಬ ಎರಡು ಶಬ್ದಗಳಿಂದ ಉತ್ಪತ್ತಿಯಾಗಿದೆ. ಡಿಮೋಸ್ ಎಂದರೆ ಜನರು, ಗ್ರಾಫೆನ್ ಎಂದರೆ ಶಾಸ್ತ್ರ. ಇದರ ಒಟ್ಟಾರೆ ಅರ್ಥ ಜನಸಂಖ್ಯಾ ಶಾಸ್ತ್ರ. ಒಂದು ವೇಳೆ 1 ಅಂಕದ ಪ್ರಶ್ನೆ ಕೇಳಬಹುದು. ಅವಾಗ ಬರೆಯುವಿಕೆ ಜಾಣ್ಮೆಯನ್ನು ಆಧರಿಸಿರ್ತದೆ. ಡೆಮೋಗ್ರಫಿ ಪದದ ಉತ್ಪತ್ತಿ ತಿಳಿಸಿ 1 ಅಂಕದ ಒಂದ್ಸರಿ ಕೇಳಿದ್ರು ಅಂತ ತಿಳ್ಕೊಳ್ಳಿ. ಅವಾಗ ಇಷ್ಟೆಲ್ಲ ಬರೀತಾ ಕೂಡಬಾರ್ದು. ಹೇಗೆ ಉತ್ಪತ್ತಿ ಆಯ್ತು ಅಲ್ಲಿ ಅಷ್ಟೇ ಹೇಳ್ತಾರೆ.
ಏನ್ ಕೇಳ್ಯಾರಲ್ಲಿ? ಹಾಗಾದ್ರೆ ಡಿಮೋಗ್ರಾಫಿ ಪದದ ಉತ್ಪತ್ತಿ ತಿಳಿಸಿ ಒಂದು ಅಂಕ. ಡಿಮೋಗ್ರಾಫಿ ಎಂಬ ಪದವು ಗ್ರೀಕ್ ಭಾಷೆಯ ಡಿಮೋಸ್ ಬ್ರೆಕೆಟ್ದೊಳಗ ಜನರು ಮತ್ತು ಗ್ರಾಫಿಯನ್ ಬ್ರೆಕೆಟ್ದೊಳಗ ಶಾಸ್ತ್ರ ಎಂಬ ಎರಡು ಪದಗಳಿಂದ ಉತ್ಪತ್ತಿಯಾಗಿದೆ. ಮುಗಿತು, ಒಂದು ವಾಕ್ಯ. ಇನ್ನೂ ಒಂದ್ಸರಿ ಪ್ರಶ್ನೆ ಹೀಗೂ ಬರ್ತದೆ, ಡಿಮೋಗ್ರಾಫಿ ಉತ್ಪತ್ತಿಯನ್ನು ತಿಳಿಸಿ ಅಥವಾ ಡಿಮೋಗ್ರಾಫಿ ಪದದ ಅರ್ಥ ತಿಳಿಸಿ, ಡಿಮೋಗ್ರಾಫಿ ಪದದ ವ್ಯಾಖ್ಯಾನಿಸಿ, ಅರ್ಥ ತಿಳಿಸಿ ಅಥವಾ ವ್ಯಾಖ್ಯಾನಿಸಿ ಅಂದ್ರೆ. ಇನ್ನು ಒಂದೊಂದು ಪ್ರಶ್ನೆ ಏನ್ ಮಾಡ್ತಾರ, ಡಿಮೋಗ್ರಾಫಿ ಉತ್ಪತ್ತಿ ತಿಳಿಸಿ ಹಾಗೂ ಅರ್ಥ ಬರೆಯಿರಿ. ಆವಾಗ ಏನ್ ಮಾಡ್ಬೇಕು ಅಂತಂದ್ರೆ ಇಷ್ಟೆಲ್ಲ ಬರೀಬೇಕು. 2-3 ವಾಕ್ಯಗಳಲ್ಲಿ ಉತ್ತರಿಸ್ಬೇಕು. 2 ಅಂಕ ಕೇಳಿದಾಗ ಡಿಮೋಗ್ರಾಫಿ ಎಂಬ ಇಂಗ್ಲಿಶಿನ ಪದವು ಗ್ರೀಕ್ ಭಾಷೆಯ ಡಿಮೋಸ್ ಹಾಗೂ ಗ್ರಾಫಿಯನ್ ಎಂಬುದರಿಂದ ಎಂಬ 2 ಪದಗಳಿಂದ ಉತ್ಪತ್ತಿಯಾಗಿದೆ. 1 ಸೆಂಟೆನ್ಸ್. ಡಿಮೋಸ್ ಎಂದರೆ ಜನರು ಎಂದಾದರೆ ಗ್ರಾಫಿಯನ್ ಎಂದರೆ ಶಾಸ್ತ್ರ ಎಂದರ್ಥ. ಒಂದು ಕಂಪ್ಲೀಟ್ ಆದ ಸೆಂಟೆನ್ಸ್. ಇವೆರಡರ ಒಟ್ಟು ಸಂಯೋಜನೆಯೇ ಜನಸಂಖ್ಯಾ ಶಾಸ್ತ್ರ. 3 ವಾಕ್ಯ. ಆಗ 5ಕ್ಕೆ 5 ಅಂಕೆಗಳು. ಅಂದ್ರೆ ಉತ್ಪತ್ತಿನೂ ತಿಳಿತು, ಅದರ ಅರ್ಥವೂ ತಿಳಿತು. ಹೀಗೆ ಆ ಪ್ರಶ್ನೆಯನ್ನ ಹೇಗೆ ಕೇಳ್ತಾರ ಹಾಗೆ ಉತ್ತರಿಸುವ ಕಲೆಯನ್ನ ವಿದ್ಯಾರ್ಥಿಗಳು ಬಳಸ್ಕೋಬೇಕು. ಒಟ್ಟಾರೆ ಡಿಮೋಗ್ರಾಫಿ ಪದದ ಉತ್ಪತ್ತಿ ಸಿಂಪಲ್ ಇಷ್ಟು ನೆನಪಿಡಿ. ಗ್ರೀಕ್ ಭಾಷೆಯ ಡಿಮೋಸ್ ಮತ್ತು ಗ್ರಾಫಿಯನ್. ಡಿಮೋಸ್ ಅಂದ್ರೆ ಜನರು, ಗ್ರಾಫಿಯನ್ ಅಂದ್ರೆ ಶಾಸ್ತ್ರ. ಒಟ್ಟಾರೆ ಡಿಮೋಗ್ರಾಫಿ ಅಥವಾ ಜನಸಂಖ್ಯಾ ಶಾಸ್ತ್ರ. ಇದು ಡಿಮೋಗ್ರಾಫಿ ಪದದ ಉತ್ಪತ್ತಿ ತಿಳಿದ ಆದ ಮೇಲೆ ಈ ಡಿಮೋಗ್ರಾಫಿ ಅಥವಾ ಜನಸಂಖ್ಯಾ ಶಾಸ್ತ್ರದಲ್ಲಿ ವಿಧಗಳನ್ನ ನೋಡಬೇಕು. ಜನಸಂಖ್ಯಾ ಶಾಸ್ತ್ರದ ವಿಧಗಳು. ಜನಸಂಖ್ಯಾ ಶಾಸ್ತ್ರದ ವಿಧಗಳು. Types of demography. ಜನಸಂಖ್ಯಾ ಶಾಸ್ತ್ರದಲ್ಲಿ ಪ್ರಮುಖವಾಗಿ 2 ವಿಧಗಳಿವೆ. ಜನಸಂಖ್ಯಾ ಶಾಸ್ತ್ರದಲ್ಲಿ ಪ್ರಮುಖವಾಗಿ 2 ವಿಧಗಳಿವೆ. ಅವುಗಳೆಂದರೆ ಒಂದು ಔಪಚಾರಿಕ ಜನಸಂಖ್ಯಾ ಶಾಸ್ತ್ರ. ಫಾರ್ಮಲ್ ಡಿಮೋಗ್ರಾಫಿ. ಹಾಗಾದ್ರೆ ಔಪಚಾರಿಕ ಜನಸಂಖ್ಯಾ ಶಾಸ್ತ್ರ ಹಿಂಗಂದ್ರೆ ಏನು? ಅದರ ಪರಿಕಲ್ಪನೆಯನ್ನ ನಮಗೆ ಮೂಡಿಸ್ತೇವೆ. ಔಪಚಾರಿಕ ಜನಸಂಖ್ಯಾ ಶಾಸ್ತ್ರ ಇದನ್ನ ಫಾರ್ಮಲ್ ಡಿಮೋಗ್ರಾಫಿ. ಔಪಚಾರಿಕ ಅಂತಂದ್ರೆ ಗುರಿ, ಉದ್ದೇಶ, ನಿಶ್ಚಿತತೆಯನ್ನು ಹೊಂದಿರತಕ್ಕಂಥದ್ದು ಎಂಬ ಅರ್ಥವನ್ನು ಸೂಚಿಸುತ್ತದೆ. ಜನಸಂಖ್ಯೆಯ ಕುರಿತಾದ ವ್ಯವಸ್ಥಿತ ಅಧ್ಯಯನದಲ್ಲಿ ಕ್ರಮಬದ್ಧವಾದ ರೀತಿಯಲ್ಲಿ ಲಿಖಿತ ರೂಪದ ನಿಶ್ಚಿತ ಗುರಿ, ಉದ್ದೇಶ, ಅಂಶಗಳನ್ನು ಹೊಂದಿರತಕ್ಕಂಥದ್ದನ್ನ ಸೂಚಿಸುವುದನ್ನ ಔಪಚಾರಿಕತೆಯೇ ಸೂಚಿಸುತ್ತದೆ. ಹಾಗಾದ್ರೆ ಔಪಚಾರಿಕ ಜನಸಂಖ್ಯಾ ಶಾಸ್ತ್ರದ ಪ್ರಮುಖ ಅಂಶ ಏನು ಅಂತಂದ್ರೆ, ಔಪಚಾರಿಕ ಜನಸಂಖ್ಯಾ ಶಾಸ್ತ್ರವು ಇದು ಜನಸಂಖ್ಯೆಯ ಮೂಲ ಘಟಕಗಳು ಹಾಗೂ ಅದರ ಪ್ರಮಾಣದ ಬಗ್ಗೆ ತಿಳಿಸುತ್ತದೆ. ಇಲ್ಲಿ ಒಂದು ನೋಟ್ ಮಾಡ್ಕೋಬೇಕು ವಿದ್ಯಾರ್ಥಿಗಳು. ಜನಸಂಖ್ಯೆಯ ಮೂಲ ಘಟಕಗಳ ಕುರಿತು ಅಧ್ಯಯನ ಮಾಡುವುದಾಗಿದೆ. ಇದರ ಅರ್ಥ ಏನು ಅಂತಂದ್ರೆ, ಮೂಲ ಘಟಕಗಳು, ಜನಸಂಖ್ಯೆಯ ಮೂಲ ಘಟಕಗಳು, ಬೇಸಿಕ್ ಯೂನಿಟ್ಸ್ ಗಳನ್ನ ಅಧ್ಯಯನ ಮಾಡ್ತದೆ. ನಂತರ ಇದು
ಸಂಖ್ಯಾತ್ಮಕವಾದ ಮಾಹಿತಿಯನ್ನ ಕಲೆ ಹಾಕುತ್ತದೆ. ಸಂಖ್ಯಾತ್ಮಕ ಅಥವಾ ಪರಿಮಾಣಾತ್ಮಕ ಅಂತ ಕರಿತೀವಿ ನಾವು. ಪರಿಮಾಣಾತ್ಮಕ ಸಂಖ್ಯಾತ್ಮಕ ಮಾಹಿತಿಯನ್ನು ಕಲೆ ಹಾಕುತ್ತದೆ ಅಥವಾ ಕ್ರೋಢೀಕರಿಸುತ್ತದೆ. ಸಂಖ್ಯಾತ್ಮಕವಾದ ಮಾಹಿತಿಯನ್ನು ಕ್ರೋಢೀಕರಿಸುತ್ತದೆ. ಜನಸಂಖ್ಯೆಯ ರಚನೆ, ಸಂಯೋಜನೆ ಕುರಿತು ಅಧ್ಯಯನ ಕೈಗೊಳ್ಳುತ್ತದೆ. ಇದು ಸಂಖ್ಯಾತ್ಮಕವಾಗಿದ್ದು ಜನರ ಕುರಿತ ಮೂಲ ಘಟಕಗಳನ್ನು ಅಧ್ಯಯನ ಮಾಡ್ತದೆ. ಅಂದ್ರೆ ಜನಸಂಖ್ಯೆಯ ರಚನೆ ಹಾಗೂ ಸಂಯೋಜನೆ ಕುರಿತು ಮಾಹಿತಿಯನ್ನ ಕಲೆ ಹಾಕ್ತದೆ. ಅಂದ್ರೆ ಇದರ ಅರ್ಥ ಜನಸಂಖ್ಯೆಯ ಸಂಯೋಜನೆ ರಚನೆ ಯಾವ ಪ್ರಮಾಣದಲ್ಲದ, ಸ್ತ್ರೀ ಪುರುಷರ ಸಂಯೋಜನೆ ಹೇಗದ, ಅದರ ರಚನೆಯಲ್ಲಿ ಏನು ವ್ಯತ್ಯಾಸಗಳದಾವು ಅಥವಾ ಏನು ಬದಲಾವಣೆಗಳ ಅದಾವು ಅನ್ನೋದನ್ನ ಸಂಖ್ಯಾತ್ಮಕ ಮಾಹಿತಿಯನ್ನ ಮಾತ್ರ ಇದು ಕಲೆ ಹಾಕುತ್ತದೆ. ಸಂಖ್ಯಾತ್ಮಕ ಮಾಹಿತಿಯನ್ನ ಗಣಿತಶಾಸ್ತ್ರೀಯ ವಿಧಾನದ ಮೂಲಕ ಕಂಡುಹಿಡಿಯುತ್ತದೆ. ಇದು ಗಣಿತಶಾಸ್ತ್ರೀಯ ವಿಧಾನದ ಮೂಲಕ ಮಾಹಿತಿಯನ್ನು ಸಂಗ್ರಹಿಸುತ್ತದೆ. ಇಲ್ಲಿ ವಿದ್ಯಾರ್ಥಿಗಳ ಗಮನಿಸಬೇಕು, ಸುಲಭವಾಗಿ ಗ್ರಹಿಸಬೇಕು. ಏನ್ ಗ್ರಹಿಸಬೇಕು? ಇದು ಔಪಚಾರಿಕ ಜನಸಂಖ್ಯಾಶಾಸ್ತ್ರವು ಜನಸಂಖ್ಯೆಯ ಮೂಲ ಘಟಕಗಳ ಜನರ ಕುರಿತ ಮೂಲ ಅಂಶಗಳನ್ನ ಕಲೆ ಹಾಕ್ತದೆ, ಅಧ್ಯಯನ ಮಾಡ್ತದೆ. ನಂತರ ಇದು ಸಂಖ್ಯಾತ್ಮಕ, ಕ್ವಾಂಟಿಟೇಟಿವ್ ನಾಟ್ ಕ್ವಾಲಿಟೇಟಿವ್, ಸಂಖ್ಯಾತ್ಮಕ ಅಥವಾ ಪರಿಮಾಣಾತ್ಮಕ ಮಾಹಿತಿಯನ್ನ ಕ್ರೋಢೀಕರಿಸ್ತದೆ. ನಂತರ ಜನಸಂಖ್ಯೆಯ ರಚನೆ ಮತ್ತು ಸಂಯೋಜನೆ ಕುರಿತು ಅಧ್ಯಯನ ಮಾಡ್ತದೆ. ಇದು ಯಾವ ಮೂಲಗಳಿಂದ ಕಂಡುಕೋತದ ಅಂತಂದ್ರೆ ಗಣಿತಶಾಸ್ತ್ರೀಯ ವಿಧಾನ. ಗಣಿತಶಾಸ್ತ್ರ ಅಂತಂದ್ರೆ ಮ್ಯಾಥಮೆಟಿಕಲ್ ಇನ್ ನಂಬರ್ಸ್ ಮೇಲೆ ಸಂಖ್ಯಾತ್ಮಕ ಇನ್ ಅದರ್ ವರ್ಡ್ ಗಣಿತಶಾಸ್ತ್ರೀಯ ಮ್ಯಾಥಮೆಟಿಕಲ್ ಒಂದು ಮೆಥಡ್ ಮೂಲಕವಾಗಿ ಮಾಹಿತಿಯನ್ನ ಕಲೆ ಹಾಕ್ತದೆ. ಇದು ಔಪಚಾರಿಕ ಜನಸಂಖ್ಯಾಶಾಸ್ತ್ರ. ಇನ್ನೊಂದು ಜನಸಂಖ್ಯಾಶಾಸ್ತ್ರ ಎರಡು ಪ್ರಕಾರಗಳಲ್ಲಿ ಇನ್ನೊಂದು ಯಾವುದು ಅಂತಂದ್ರೆ ಅದನ್ನ ನಾವು ಏನಂತ ಕರಿತೀವಿ ಅಂತಂದ್ರೆ ಸಾಮಾಜಿಕ ಜನಸಂಖ್ಯಾಶಾಸ್ತ್ರ. ಇದಕ್ಕೆ ಇಂಗ್ಲಿಷ್ನೊಳಗೆ ಸೋಷಿಯಲ್ ಡಿಮೋಗ್ರಾಫಿ. ಹಾಗಾದ್ರೆ ಸಾಮಾಜಿಕ ಜನಸಂಖ್ಯಾಶಾಸ್ತ್ರದ ಇದರ ಮಹತ್ವ ಏನೇನದ ಅಂತಂದ್ರೆ ಸಾಮಾಜಿಕ ಜನಸಂಖ್ಯಾಶಾಸ್ತ್ರವು ಗುಣಾತ್ಮಕವಾಗಿದೆ. ಜನಸಂಖ್ಯಾಶಾಸ್ತ್ರವು ಗುಣಾತ್ಮಕ, ಕ್ವಾಲಿಟೇಟಿವ್ ಅಂತ ಕರಿತೀವಿ ನಾವು. ಕ್ವಾಲಿಟೇಟಿವ್ ಗುಣಾತ್ಮಕ ಮಾಹಿತಿಯನ್ನು ಸಂಗ್ರಹಿಸುತ್ತದೆ. ಇಲ್ಲಿ ಸಂಖ್ಯಾತ್ಮಕ ಇತ್ತು, ಕ್ವಾಲಿಟೇಟಿವ್ ಇರಲಿಲ್ಲ, ಕ್ವಾಂಟಿಟೇಟಿವ್ ಇತ್ತು. ಇಲ್ಲಿ ಕ್ವಾಂಟಿಟೇಟಿವ್, ಇಲ್ಲಿ ಗುಣಾತ್ಮಕ ಕ್ವಾಲಿಟೇಟಿವ್ ಮಾಹಿತಿಯನ್ನು ಸಂಗ್ರಹಿಸ್ತದೆ, ಜನಸಂಖ್ಯೆಯ ಕ್ವಾಲಿಟೇಟಿವ್ ಮಾಹಿತಿಯನ್ನು. ನಂತರ ಇದು ಅಷ್ಟೇ ಅಲ್ಲ, ಮುಖ್ಯವಾಗಿ ಗಮನಿಸಬೇಕಾದದ್ದು ಏನು ಅಂತಂದ್ರೆ ಸಾಮಾಜಿಕ ಜನಸಂಖ್ಯಾಶಾಸ್ತ್ರವು ಗುಣಾತ್ಮಕವಾಗಿದ್ದು ಸಾಮಾಜಿಕ, ಆರ್ಥಿಕ ಅಥವಾ ರಾಜಕೀಯ ಅಂಶಗಳನ್ನು ವಿಶ್ಲೇಷಿಸುತ್ತದೆ. ಇದು ಸಾಮಾಜಿಕ
ಆರ್ಥಿಕ ಅಥವಾ ರಾಜಕೀಯ ಅಂಶಗಳನ್ನು ವಿಶ್ಲೇಷಿಸುತ್ತದೆ. ಸಾಮಾಜಿಕ, ಆರ್ಥಿಕ ಅಥವಾ ರಾಜಕೀಯ ಅಂಶಗಳನ್ನ ವಿಶ್ಲೇಷಿಸುತ್ತದೆ ಅಥವಾ ಮಾಹಿತಿಯನ್ನ ಕಲೆ ಹಾಕುತ್ತದೆ. ಸಾಮಾಜಿಕ ಅಂಶಗಳು ಅಂತ ಬಂದಾಗ ಈ ಅಂಶಗಳನ್ನ ಯಾವ ವಿಧಾನದ ಮೂಲಕ ಕಂಡುಕೊಳ್ತದ ಅಂತ ಪ್ರಶ್ನೆ ಬಂದಾಗ ಇಲ್ಲಿ ಗಣಿತ ಶಾಸ್ತ್ರೀಯ ವಿಧಾನದ ಮೂಲಕ ಮಾಹಿತಿಯನ್ನು ಕಂಡುಕೊಂಡಿತ್ತು. ಯಾವುದು? ಔಪಚಾರಿಕ ಜನಸಂಖ್ಯಾಶಾಸ್ತ್ರ. ಆದ್ರೆ ಸಾಮಾಜಿಕ ಜನಸಂಖ್ಯಾಶಾಸ್ತ್ರವು ಯಾವ ವಿಧಾನದ ಮೂಲಕ ಮಾಹಿತಿಯನ್ನ ಕಲೆ ಹಾಕ್ತದ ಅಂತಂತಂದ್ರೆ ಜನರ ಕುರಿತ ಮಾಹಿತಿಯನ್ನ ಸಂಖ್ಯಾತ್ಮಕವಾಗಿ ಹೆಂಗ್ ಕಂಡು ಹಿಡಿತದಂತಂದ್ರೆ ಜನಗಣತಿ ಅಥವಾ ಸಮೀಕ್ಷೆಯ ಮೂಲಕ ಮಾಹಿತಿಯನ್ನು ಸಂಗ್ರಹಿಸುತ್ತದೆ. ಇದು ಜನಗಣತಿ ಅಥವಾ ಸಮೀಕ್ಷೆಯ ಮೂಲಕ ಮಾಹಿತಿಯನ್ನು ಸಂಗ್ರಹಿಸುತ್ತದೆ. ಮಾಹಿತಿಯನ್ನ ಕ್ರೋಢೀಕರಣ ಮಾಡ್ತದೆ. ಅಂದ್ರೆ ಜನಗಣತಿ ಸೆನ್ಸಸ್ ಮಾಡ್ತಾ ನೋಡು, ಪ್ರತಿ 10 ವರ್ಷಕ್ಕೊಮ್ಮೆ ಭಾರತ ಸರ್ಕಾರ ಸೆನ್ಸಸ್ ಮಾಡ್ತದ, ಜನಗಣತಿಯನ್ನ ಮಾಡ್ತದ. ಪ್ರಾಥಮಿಕ ಶಾಲಾ ಶಿಕ್ಷಕರು ಹಾಗೂ ವಿವಿಧ ಇಲಾಖೆಗಳ ಅಧಿಕಾರಿಗಳನ್ನ ಬಳಸಿಕೊಂಡು ಏನ್ ಮಾಡ್ತದೆ? ಜನಗಣತಿಯನ್ನ ಮಾಡ್ತದೆ. ಈ ಜನಗಣತಿಯ ಮೂಲಕ ಅಥವಾ ಒಂದು ಸಮೀಕ್ಷೆಯ ಮೂಲಕ ಮಾಹಿತಿಯನ್ನು ಸಂಗ್ರಹಿಸುವುದು ಸಾಮಾಜಿಕ ಜನಸಂಖ್ಯಾಶಾಸ್ತ್ರ. ಅಂದ್ರೆ ಇಲ್ಲಿ ವಿದ್ಯಾರ್ಥಿಗಳು ಗಮನಿಸಬೇಕು, ಈ ಎರಡೂ ಪ್ರಕಾರಗಳನ್ನು ಗಮನಿಸಬೇಕು. ಈ ಎರಡೂ ಪ್ರಕಾರಗಳಲ್ಲಿ ಔಪಚಾರಿಕ ಜನಸಂಖ್ಯಾಶಾಸ್ತ್ರ ಜನಸಂಖ್ಯೆಯ ಮೂಲ ಘಟಕಗಳನ್ನು ಅಧ್ಯಯನ ಮಾಡ್ತದೆ. ಇದು ಸಂಖ್ಯಾತ್ಮಕವಾಗಿರ್ತದೆ. ನಂತರ ಇದು ಜನಸಂಖ್ಯೆಯ ರಚನೆ ಮತ್ತು ಸಂಯೋಜನೆಯ ಮಾಹಿತಿಯನ್ನು ಸಂಗ್ರಹಿಸ್ತದೆ. ಅದು ಗಣಿತ ಶಾಸ್ತ್ರೀಯ ವಿಧಾನದ ಮೂಲಕ ಸಂಗ್ರಹಿಸ್ತದೆ. ಆದ್ರೆ ಸಾಮಾಜಿಕ ಜನಸಂಖ್ಯಾಶಾಸ್ತ್ರವು ಇದು ಗುಣಾತ್ಮಕ ವಿಧಾನವನ್ನ ಹೊಂದಿದ್ದು ಗುಣಾತ್ಮಕ ಅಂಶವನ್ನ ಮಾಹಿತಿಯನ್ನ ಸಂಗ್ರಹಿಸ್ತದೆ. ನಂತರ ಇದು ಸಾಮಾಜಿಕ, ಆರ್ಥಿಕ ಅಥವಾ ರಾಜಕೀಯ ಅಂಶಗಳನ್ನ ವಿಶ್ಲೇಷಣೆ ಮಾಡ್ತದೆ. ನಂತರ ಇದು ಜನಗಣತಿ ಅಥವಾ ಸಮೀಕ್ಷೆಯ ಮೂಲಕ ಮಾಹಿತಿಯನ್ನ ಸಂಗ್ರಹಿಸುತ್ತದೆ. ನೆನಪುಳಿತದ ಅಂತ ನಾನು ತಿಳ್ಕೊಂಡಿನಿ. ನಿಮ್ಮ ಪುಸ್ತಕದೊಳಗೆ ನಿಮ್ಗೆ ಓದುವ ಕನ್ಫ್ಯೂಷನ್ ಆದ್ರೂ ಸಹಿತ ಇಲ್ಲಿ ಒಂದೊಂದು ಪದಗಳ ಮೂಲಕ ನೆನಪಿಡೋದಕ್ಕೆ ತಮಗೆ ಮಾಹಿತಿಯನ್ನ ನೀಡಿದ್ದೇನೆ. ಇಲ್ಲಿ ಮೂಲ ಘಟಕ, ಸಂಖ್ಯಾತ್ಮಕ, ಗಣಿತ ಶಾಸ್ತ್ರ ವಿಧಾನ. ಇಲ್ಲಿ ಗುಣಾತ್ಮಕ, ಸಾಮಾಜಿಕ, ಆರ್ಥಿಕ, ರಾಜಕೀಯ ಅಂಶಗಳು, ನಂತರ ಜನಗಣತಿ ವಿಧಾನ ಮೂಲ. ಇಷ್ಟು ನೆನಪಿಡ್ರಿ. ಒಂದೊಂದ್ಸರಿ ಪ್ರಶ್ನೆ ಏನ್ ಬರ್ತದಂತಂದ್ರೆ ಜನಸಂಖ್ಯಾಶಾಸ್ತ್ರದ ಎರಡು ವಿಧಗಳನ್ನು ತಿಳಿಸಿ ಅಂದಾಗ ಒಂದು ಔಪಚಾರಿಕ ಜನಸಂಖ್ಯಾಶಾಸ್ತ್ರ, ಇನ್ನೊಂದು ಸಾಮಾಜಿಕ ಜನಸಂಖ್ಯಾಶಾಸ್ತ್ರ. ಇಷ್ಟು ಬರೀತೀರಿ, ಅಂಕಗಳು ಸಿಕ್ಕು. ಒಂದ್ಸರಿ ಏನ್ ಮಾಡ್ತಾರ, ಔಪಚಾರಿಕ ಜನಸಂಖ್ಯಾಶಾಸ್ತ್ರ ಎಂದರೇನು ಅಂತ ಕೇಳ್ತಾರ. ಆಗ ನೀವು ಬರಿಬೇಕು. ಏನ್ ಬರಿಬೇಕು ಅಂತಂದ್ರೆ ಔಪಚಾರಿಕ ಜನಸಂಖ್ಯಾಶಾಸ್ತ್ರವೆಂದರೆ ಜನಸಂಖ್ಯೆಯ ಮೂಲ ಘಟಕಗಳ ಕುರಿತು ಅಧ್ಯಯನ ಮಾಡಿ ಸಂಖ್ಯಾತ್ಮಕವಾದ ಮಾಹಿತಿಯನ್ನು ಹಾಗೂ ಜನಸಂಖ್ಯೆಯ ರಚನೆ ಹಾಗೂ ಸಂಯೋಜನೆಯನ್ನು ಕೈಕೊಂಡು ಗಣಿತ ಶಾಸ್ತ್ರೀಯ ವಿಧಾನದ ಮೂಲಕ ಸಂಗ್ರಹಿಸುತ್ತದೆ. ಇದನ್ನ ಒಂದು ಸೆಂಟೆನ್ಸ್ ಮಾಡಬಹುದು, ಇದನ್ನ 4 ಸೆಂಟೆನ್ಸ್ ಮಾಡಬಹುದು. ಅದು ನಿಮ್ಮ ಬರವಣಿಗೆಯಲ್ಲಿ ಇರ್ತದೆ. ಒಂದೇ ಸೆಂಟೆನ್ಸ್ ಮಾಡಕ್ ಸಾಧ್ಯ ಅದ, 4 ಸೆಂಟೆನ್ಸ್ ಮಾಡಕ್ ಸಾಧ್ಯ ಅದ. ಅದೇ ರೀತಿ ಒಮ್ಮೆ ಸಾಮಾಜಿಕ ಜನಸಂಖ್ಯಾಶಾಸ್ತ್ರ ಎಂದರೇನು ಅಂತ ಪ್ರಶ್ನೆ ಕೇಳಿದ್ರೆ ಸಾಮಾಜಿಕ ಜನಸಂಖ್ಯಾಶಾಸ್ತ್ರವು ಗುಣಾತ್ಮಕವಾಗಿದ್ದು ಇದು ಸಾಮಾಜಿಕ, ಆರ್ಥಿಕ ಹಾಗೂ ರಾಜಕೀಯ ಅಂಶಗಳನ್ನ ವಿಶ್ಲೇಷಿಸುವುದರ ಜೊತೆಗೆ ಜನಗಣತಿ ಅಥವಾ ಸಮೀಕ್ಷೆಯ ಮೂಲಕ ಮಾಹಿತಿಯನ್ನು ಸಂಗ್ರಹಿಸುತ್ತದೆ. ಇದನ್ನೇ ಸಾಮಾಜಿಕ ಜನಸಂಖ್ಯಾಶಾಸ್ತ್ರ ಅಂತೀವಿ. ಆದ್ರೆ ಬಹಳಷ್ಟು ಸಾರಿ ಪ್ರಶ್ನೆ ಹೆಂಗ್ ಕೇಳ್ತಾರೆ ಅಂತಂದ್ರೆ ಕೇವಲ 2 ವಿಧಗಳನ್ನು ತಿಳಿಸಿರ್ತಾರೆ. ಜನಸಂಖ್ಯಾಶಾಸ್ತ್ರ 2 ವಿಧಗಳು. ಒಂದ್ ವೇಳೆ ಇನ್ನೊಂದು ಪ್ರಶ್ನೆ ಏನ್ ಮಾಡ್ಬೋದು ಅಂತಂದ್ರೆ ಔಪಚಾರಿಕ ಜನಸಂಖ್ಯಾಶಾಸ್ತ್ರಕ್ಕೂ ಸಾಮಾಜಿಕ ಜನಸಂಖ್ಯಾಶಾಸ್ತ್ರಕ್ಕೂ ಇರುವ 2 ವ್ಯತ್ಯಾಸಗಳನ್ನ ತಿಳಿಸ್ತೀನಿ. 2 ವ್ಯತ್ಯಾಸಗಳು ಈಗ ನೋಡಿದ ತಕ್ಷಣ ಗೊತ್ತಾಗಲ್ಲ. 2 ವ್ಯತ್ಯಾಸ ಇಂಪಾರ್ಟೆಂಟ್ ಯಾವ ಅಂತಂದ್ರೆ ಇದು ಸಂಖ್ಯಾತ್ಮಕ ಮಾಹಿತಿಯನ್ನ ಸಂಗ್ರಹಿಸ್ತದೆ ಔಪಚಾರಿಕ, ಇದು ಗುಣಾತ್ಮಕ ಮಾಹಿತಿಯನ್ನು ಸಂಗ್ರಹಿಸ್ತದೆ. ಒಂದು ವ್ಯತ್ಯಾಸ ಆದ್ರೆ ಎರಡನೇ ವ್ಯತ್ಯಾಸ ಏನು ಅಂತಂದ್ರೆ ಇದು ಗಣಿತ ಶಾಸ್ತ್ರೀಯ ವಿಧಾನ ಬಳಸ್ತದೆ, ಇದು ಜನಗಣತಿ ವಿಧಾನ ಬಳಸುತ್ತದೆ.
ಎಷ್ಟು ಬರೆದ್ರೆ ಅಂದ್ರೆ 2 ಅಂಕಗಳು ದೊರೆಯುತ್ತವೆ. 2 ವ್ಯತ್ಯಾಸ ತಿಳಿಸ್ರಿ ಅಂದ್ರೆ ಈ ರೀತಿ ಪ್ರಶ್ನೆಗೆ ಉತ್ತರವಿರಲಿ. ಇದು ಜನಸಂಖ್ಯಾಶಾಸ್ತ್ರದ 2 ಪ್ರಮುಖ ವಿಧಗಳು. ಒಂದು ಔಪಚಾರಿಕ ಜನಸಂಖ್ಯಾಶಾಸ್ತ್ರ ಫಾರ್ಮಲ್ ಡೆಮೋಗ್ರಫಿ, ಇನ್ನೊಂದು ಸಾಮಾಜಿಕ ಜನಸಂಖ್ಯಾಶಾಸ್ತ್ರ ಸೋಷಿಯಲ್ ಡೆಮೋಗ್ರಫಿ. ಈ 2 ಅಂಶಗಳನ್ನ ಸಂಕ್ಷಿಪ್ತವಾಗಿ ತಮ್ಮ ಒಂದೊಂದು ಶಬ್ದದಲ್ಲಿ ನೆನಪಿನಲ್ಲಿ ಇಟ್ಟುಕೊಳ್ಳಿ. ಔಪಚಾರಿಕ ಜನಸಂಖ್ಯಾಶಾಸ್ತ್ರದಲ್ಲಿ ಮೂಲ ಘಟಕ, ಸಂಖ್ಯಾತ್ಮಕ, ಗಣಿತ ಶಾಸ್ತ್ರೀಯ ವಿಧಾನ. ಇಲ್ಲಿ ಆದ್ರೆ ಸಾಮಾಜಿಕ ಜನಸಂಖ್ಯಾಶಾಸ್ತ್ರದ ಗುಣಾತ್ಮಕ, ಸಾಮಾಜಿಕ, ಆರ್ಥಿಕ ಅಥವಾ ರಾಜಕೀಯ ಅಂಶಗಳನ್ನು ವಿಶ್ಲೇಷಣೆ ಮಾಡುವುದು, ಜನಗಣತಿ ವಿಧಾನ ಸೆನ್ಸಸ್ ಮೂಲಕ ಸಂಗ್ರಹಿಸ್ತದೆ. ಈಗ ನೀವು ಗಮನಿಸಬೇಕು, ನಮಗೆ ಬೇಕಾಗಿದ್ದು ಸಾಮಾಜಿಕ ಜನಸಂಖ್ಯಾಶಾಸ್ತ್ರ ಸೋಷಿಯಲ್ ಡೆಮೋಗ್ರಫಿ. ಅಂದ್ರೆ ಸಾಮಾಜಿಕವಾಗಿ ಈ ಜನಸಂಖ್ಯೆಯ ಅಧ್ಯಯನದಿಂದ, ಜನಗಣತಿಯ ಅಧ್ಯಯನದಿಂದ ನಮಗೆ ಸಾಮಾಜಿಕ ಮೂಲ ಅಂಶಗಳ ಬಗ್ಗೆ ಗೊತ್ತಾಗ್ತದೆ. ಹಾಗಾದ್ರೆ ಅಂಕಿ ಸಂಖ್ಯೆಗಳನ್ನ ಸಂಗ್ರಹಿಸಿ ಅದನ್ನ ವಿಶ್ಲೇಷಣೆ ಮಾಡಿದಾಗ, ಗುಣಾತ್ಮಕವಾಗಿ ವಿಶ್ಲೇಷಣೆ ಮಾಡಿದಾಗ ಸಾಮಾಜಿಕ ಅಂಶಗಳು ಗೊತ್ತಾಗ್ತವೆ. ಉದಾಹರಣೆಗೆ ತಮ್ಮ ಗಮನಕ್ಕೆ ಒಂದು ತರ್ತೇನೆ. ಭಾರತದ ಜನಗಣತಿ ವ್ಯವಸ್ಥೆಯನ್ನು ಕೈಗೊಂಡಿದ್ದು, ಆ ಜನಗಣತಿ ವ್ಯವಸ್ಥೆಯನ್ನು ಪ್ರತಿ 10 ವರ್ಷಕ್ಕೊಮ್ಮೆ ಮಾಡ್ತದೆ. ಆ 10 ವರ್ಷಕ್ಕೊಮ್ಮೆ ಜನಗಣತಿ ಅಂಕಿಅಂಶಗಳನ್ನು ಗಮನಿಸ್ತಾ ಬಂದ್ರೆ, ದಯವಿಟ್ಟು ಯಾರು ಅನ್ಮ್ಯೂಟ್ ಮಾಡ್ರಿ, ಮ್ಯೂಟ್ ಮಾಡ್ರಿ. ರಾಠೋಡ್, ಅಂಕನಾ ರಾಠೋಡ್. ಅಂದ್ರೆ ಇಲ್ಲಿ ಗಮನಿಸ್ಬೇಕು, ಜನಸಂಖ್ಯಾಶಾಸ್ತ್ರದ ಜನಗಣತಿ ಅಂಶಗಳ ಮೂಲಕ ನಮ್ಗ ಸಮಾಜಶಾಸ್ತ್ರದ ಅಂಶಕ್ಕೂ ಏನ್ ಸಂಬಂಧ ಅಂತ ಪ್ರಶ್ನೆ ಬಂದಾಗ, ಜನಗಣತಿಯ ಮೂಲಕ ಉದಾಹರಣೆಗಾಗಿ ಲಿಂಗಾನುಪಾತ. ಅಂದ್ರೆ ಲಿಂಗಾನುಪಾತ ಅಂತಂದ್ರೆ ತಮಗೆ ಗೊತ್ತದೆ, 1,000 ಪುರುಷರಿಗೆ ಇರುವ ಮಹಿಳೆಯರ ಪ್ರಮಾಣ ಎಷ್ಟು. ಇದನ್ನ ಜನಗಣತಿಯ ಅಂಕಿಅಂಶಗಳನ್ನ ಗಮನಿಸಿದಾಗ 1,000 ಪುರುಷರಿಗೆ ಇರುವ ಮಹಿಳೆಯರ ಪ್ರಮಾಣ ಹೆಚ್ಚಾಕೋತ ಬಂದದು, ಕಡಿಮೆ ಆಕೋತ ಬಂದದು. ಮತ್ತೆ ಚೈಲ್ಡ್ ರೇಷಿಯೋ ಅಂತ ಸಿಗ್ತದ. ಅಂದ್ರ ಈ ಲಿಂಗಾನುಪಾತದಲ್ಲಿ ಮಹಿಳೆಯರ ಪ್ರಮಾಣ ಕಡಿಮೆಯಾಗುತ್ತಿದ್ದರೆ ಮುಂದೆ ಏನ್ ಮಾಡಬೇಕು ಎನ್ನುವುದು ಸರ್ಕಾರಕ್ಕೆ ತಿಳಿಸ್ತದೆ. ಒಂದ್ ವೇಳೆ ವ್ಯತ್ಯಾಸ ಅಗಾಧವಾಗಿದೆ, ಸ್ತ್ರೀ ಪುರುಷರ ನಡುವಿನ ವ್ಯತ್ಯಾಸ ಅಗಾಧ, ಬಹಳಷ್ಟು ಅಂತರ ಆಗಿತ್ತಂದ್ರೆ ಏನ್ ಮಾಡ್ಬೇಕು ಅನ್ನೋದನ್ನ ಸರ್ಕಾರಕ್ಕೆ ಯೋಚನೆಗಳನ್ನ ಕೈಗೊಳ್ಳಲು ಸಹಾಯಕ ಆಗ್ತದೆ. ಅದಕ್ಕಾಗಿ ಈ ಜನಸಂಖ್ಯೆಯ ಅಂಕಿಅಂಶಗಳನ್ನು ಸಂಗ್ರಹಿಸುವುದು ಬಹಳ ಪ್ರಮುಖವಾಗುತ್ತದೆ. ಹಾಗಾದ್ರೆ ಈ ಜನಗಣತಿಯ ಮೂಲಕ ಅಂಕಿಅಂಶಗಳನ್ನ ಸಂಗ್ರಹಿಸುವ ವಿಧಾನ ಯಾವಾಗ್ಲಿಂದ ಪ್ರಾರಂಭ ಆಯ್ತು ಅನ್ನೋದನ್ನ ತಮಗೆ ಸ್ವಲ್ಪ ಮಾಹಿತಿಯನ್ನ ನೀಡ್ತೀನಿ, ನೋಡ್ರಿ. ಪ್ರಪಂಚದಲ್ಲಿ ಮೊಟ್ಟ ಮೊದಲ ಬಾರಿಗೆ ಜನಗಣತಿ ಕಾರ್ಯವನ್ನು ಕ್ರಿಸ್ತಶಕ 1790ರಲ್ಲಿ ಅಮೆರಿಕ ರಾಷ್ಟ್ರವು ಪ್ರಾರಂಭಿಸಿತು. 18ನೇ ಶತಮಾನ ಅಂದ್ರೆ ಕ್ರಿಸ್ತಶಕ 1800ರಲ್ಲಿ ಯುರೋಪಿನ ಇತರ ರಾಷ್ಟ್ರಗಳವರು ಜನಗಣತಿ ಕಾರ್ಯವನ್ನು ಪ್ರಾರಂಭಿಸಿದರು ಅಥವಾ ಪ್ರಾರಂಭಿಸಿದರು. ಇಂಗ್ಲೆಂಡ್, ರಷ್ಯಾ, ಫ್ರಾನ್ಸ್, ಜರ್ಮನಿ, ಹೀಗೆ ಯುರೋಪಿನ ಎಲ್ಲ ರಾಷ್ಟ್ರಗಳು 18ನೇ ಶತಮಾನದಲ್ಲಿ ಜನಗಣತಿ ಕಾರ್ಯವನ್ನು ಪ್ರಾರಂಭಿಸಿದರು. ಭಾರತದಲ್ಲಿ ಬ್ರಿಟಿಷರ ಆಳ್ವಿಕೆ ಇರುವಾಗ ಭಾರತದಲ್ಲಿ 1867ರಿಂದ 72ರಲ್ಲಿ
1867ರಿಂದ 72ರಲ್ಲಿ ಬ್ರಿಟಿಷರು ಜನಗಣತಿ ಕಾರ್ಯವನ್ನು ಆರಂಭಿಸಿದರು. ಅಂದ್ರೆ ಅವಾಗ ಬ್ರಿಟಿಷರ ಆಳ್ವಿಕೆ ಇತ್ತು ನಮ್ಮಲ್ಲಿ ಭಾರತದೊಳಗೆ. ಅದಕ್ಕಾಗಿ ಈ ಬ್ರಿಟಿಷರು 1867ರಿಂದ 72ನೇ ಇಸ್ವಿಯಲ್ಲಿ ಜನಗಣತಿ ಕಾರ್ಯವನ್ನು ಭಾರತದಲ್ಲಿ ಆರಂಭಿಸಿದರು. ಆ ನಂತರ ಕ್ರಮಬದ್ಧವಾಗಿ ಪ್ರತಿ 10 ವರ್ಷಕ್ಕೊಮ್ಮೆ ಜನಗಣತಿ ಪ್ರಾರಂಭ ಆಗಿದ್ದು ಎಲ್ಲಿಂದ ಅಂತಂದ್ರೆ ಕ್ರಿಸ್ತಶಕ 1881ರಿಂದ ಭಾರತದಲ್ಲಿ ಪ್ರತಿ 10 ವರ್ಷಕ್ಕೊಮ್ಮೆ ಜನಗಣತಿ ಕಾರ್ಯವು ಅಥವಾ ಕಾರ್ಯವನ್ನು ಪ್ರಾರಂಭಿಸಲಾಯಿತು ಅಥವಾ ಕೈಕೊಳ್ಳಲಾಯಿತು. ಅಂದ್ರೆ ನಿಯಮಿತವಾಗಿ ನಿರಂತರವಾಗಿ ಪ್ರತಿ 10 ವರ್ಷಕ್ಕೊಮ್ಮೆ ಭಾರತದಲ್ಲಿ ಜನಗಣತಿ ಆರಂಭವಾಗಿದ್ದು 1881ರಿಂದ. ವಿದ್ಯಾರ್ಥಿಗಳು ನೆನಪಿಡಬೇಕು, ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಜನಗಣತಿ ಕಾರ್ಯ ಯಾವಾಗ ಜರುಗಿತ್ತು ಅಂತಂದ್ರೆ 1867ರಿಂದ 72. ನಿರಂತರವಾಗಿ ನಿಯಮಿತವಾಗಿ ಪ್ರತಿ 10 ವರ್ಷಕ್ಕೊಮ್ಮೆ ಜನಗಣತಿ ಕಾರ್ಯ ಆರಂಭವಾಗಿದ್ದು 1881. ಹೀಗೆ ಪ್ರತಿ 10 ವರ್ಷಕ್ಕೊಮ್ಮೆ ನಿಯಮಿತವಾಗಿ ಜನಗಣತಿ ಕಾರ್ಯವನ್ನ ಭಾರತದಲ್ಲಿ ಕೈಗೊಳ್ಳಲಾಯಿತು. ಈ ಜನಗಣತಿ ಕಾರ್ಯವು ಪ್ರತಿ 10 ವರ್ಷಕ್ಕೊಮ್ಮೆ ಮಾಡ್ತಾ ಬಂದಿದೆ. ಈಗ ಇತ್ತೀಚೆಗೆ ಜನಗಣತಿ ನಡೆದಿದ್ದು 2011. ನಂತರ 2021ರಲ್ಲಿ ಜರುಗಬೇಕಾಗಿತ್ತು. 2020ರ ಫೆಬ್ರವರಿ ಮಾರ್ಚ್ದೊಳಗನ ಈ ಕಾರ್ಯ ಪ್ರಾರಂಭ ಮಾಡಬೇಕಾಗಿತ್ತು. ಆದರೆ ಈ ಕೊರೋನಾ ಕಾಲಘಟ್ಟದ ಸಂಕಷ್ಟದಲ್ಲಿ ಈ ಸಮೀಕ್ಷೆ ಆರಂಭ ಆಗಿಲ್ಲ. ಇನ್ನು ಮುಂದೆ ಮಾಡ್ತಾರೆ. ಹಾಗಾಗಿ 2021ರ ಜನಗಣತಿ ಅಂಕಿಅಂಶಗಳು ಈಗ ಹೊರಗೆ ಬರಬೇಕಾಗಿತ್ತು. ಬರದೇ ಇರೋದಕ್ಕೆ ಕಾರಣ ಈ ಕೋವಿಡ್ ಕಾರಣ ಅಂತ ತಿಳ್ಕೋಬೇಕು. ಹೀಗೆ ಪ್ರತಿ 10 ವರ್ಷಕ್ಕೊಮ್ಮೆ ಜನಗಣತಿ ಕಾರ್ಯವು ಆರಂಭವಾಯಿತು. ಹಾಗಾದರೆ ಸ್ವಾತಂತ್ರ್ಯ ನಂತರ ಎಷ್ಟು ಜನಗಣತಿ ಕಾರ್ಯಗಳು ನಡೆದವು ಅಂತ ತಾವು ಲೆಕ್ಕ ಹಾಕೋಬೇಕು. ಅಂದ್ರೆ ಸ್ವಾತಂತ್ರ್ಯ ನಂತರ 7 ಜನಗಣತಿ ಕಾರ್ಯಗಳು ನಡೆದಿವೆ. ಹೀಗೆ 1881ರಿಂದ ನಿರಂತರವಾಗಿ ಪ್ರತಿ 10 ವರ್ಷಕ್ಕೊಮ್ಮೆ ಜನಗಣತಿ ಕಾರ್ಯವು ಭಾರತದಲ್ಲಿ ಕೈಗೊಳ್ಳಲಾಗಿದೆ. ಹಾಗಾದ್ರೆ ಈ ಜನಗಣತಿ ಕಾರ್ಯದಿಂದ ಏನು ಪ್ರಯೋಜನ? ಜನಗಣತಿ ಕಾರ್ಯದಿಂದ ಅನೇಕ ಪ್ರಯೋಜನ ಅಥವಾ ಅನುಕೂಲಗಳಿವೆ. ಏನೇನು ಅನುಕೂಲಗಳಿವೆ ಅಂತಂದ್ರೆ, ಒಂದು, ಸರ್ಕಾರವು ಈ ಅಂಕಿಅಂಶಗಳ ಆಧಾರದ ಮೇಲೆ ಕಾರ್ಯಕ್ರಮಗಳನ್ನು ರೂಪಿಸುತ್ತದೆ. ಸರ್ಕಾರವು ಈ ಅಂಕಿಅಂಶಗಳ ಆಧಾರದ ಮೇಲೆ ಕಾರ್ಯಕ್ರಮಗಳನ್ನು ರೂಪಿಸುತ್ತದೆ. ಏನೇನು ಕಾರ್ಯಕ್ರಮಗಳನ್ನು ಹಾಕೋಬೇಕು ರಾಷ್ಟ್ರದ ಅಭಿವೃದ್ಧಿಗೆ ಅನ್ನೋದು. ಎರಡನೇದು ಏನು ಅಂತಂತಂದ್ರೆ, ಯೋಜನೆಗಳನ್ನ ರೂಪಿಸಲು ಅನುಕೂಲ. ಯೋಜನೆಗಳನ್ನು ರೂಪಿಸಲು ಅನುಕೂಲ. ಮತ್ತೆದಕ್ಕೆ ಅನುಕೂಲ ಈ ಜನಗಣತಿ ಕಾರ್ಯದಿಂದ ಅಂತಂತಂದ್ರೆ, ರಾಷ್ಟ್ರದ ಪ್ರಗತಿಗೆ ಇದು ಅನುಕೂಲ. ರಾಷ್ಟ್ರದ ಪ್ರಗತಿಗೆ ಪೂರಕ. ಇದು ಅಲ್ಲದೆ ಇನ್ನೂ ಒಂದು ಮಹತ್ವ ಏನು ಅಂತಂತಂದ್ರೆ, ಹಿಂದುಳಿದ ವರ್ಗಗಳ ಕಲ್ಯಾಣ ಮಾಡಬಹುದು. ಅದಕ್ಕೆ ಅಭಿವೃದ್ಧಿ ಕಲ್ಯಾಣ ಕಾರ್ಯಗಳನ್ನು ಕೈಗೊಳ್ಳಲು ಅನುಕೂಲ. ಅಂದ್ರೆ ಸಮೀಕ್ಷೆಯ ಮೂಲಕ ಕಂಡುಕೊಂಡ ಜನಗಣತಿಯ ಅಂಕಿಅಂಶಗಳನ್ನ ಗಮನಿಸಿದಾಗ
ಯಾವ ವರ್ಗದವರು ಶ್ರೀಮಂತರಗ್ಯಾರ, ಯಾವ ವರ್ಗದವರು ಬಡವರು ಅದಾರ. ಇನ್ನು ಈ ಅಸಮಾನತೆ ಎಷ್ಟದ, ಈ ಅಸಮಾನತೆಯನ್ನು ಹೋಗ್ಲಾಡಿಸ್ಬೇಕಾದ್ರೆ ಅತ್ಯಂತ ಹಿಂದುಳಿದವರ ಆರ್ಥಿಕ ಸ್ಥಿತಿಯನ್ನು ಸುಧಾರಿಸಬೇಕಾದ್ರೆ ಏನ್ ಮೀಸಲಾತಿ ಕ್ರಮ ಕೈಗೊಳ್ಬೇಕು, ಅಥವಾ ಆರ್ಥಿಕ ಸಹಾಯವನ್ನ ಬ್ಯಾಂಕಿನ ಮೂಲಕ ಮಾಡಬೇಕು, ಅಥವಾ ವಿವಿಧ ಯೋಜನೆಗಳು, ಹಲವಾರು ಯೋಜನೆಗಳು ಬಂದವ. ಆ ಯೋಜನೆಗಳನ್ನ ಕೈಗೊಳ್ಳೋದಕ್ಕೆ ಈ ಜನಗಣತಿ ಅಂಕಿ ಅಂಶಗಳೇ ಸಹಾಯಕವಾಗುತ್ತವೆ. ಅಂದ್ರೆ ಇದರರ್ಥ ಜನಗಣತಿ ಕಾರ್ಯ ಸುಮ್ಮನೆ ನಡೆಯೋದಿಲ್ಲ. ನೂರಾರು ಕೋಟಿ ರೂಪಾಯಿಗಳನ್ನ ಸರ್ಕಾರ ಖರ್ಚು ಮಾಡಿ ಈ ಯೋಜನೆಯನ್ನ ಮಾಡಿಸುವುದಿಲ್ಲ. ಈ ಯೋಜನೆಯಿಂದ, ಈ ಜನಗಣತಿ ಕಾರ್ಯದಿಂದ ಅನೇಕ ಕಾರ್ಯಗಳು ಈ ದೇಶದೊಳಗೆ ಜರುಗೋದಕ್ಕೆ ಅನುಕೂಲ ಆಗ್ತಾವೆ. ಕೇವಲ ಭಾರತ ಒಂದೇ ಈ ಜನಗಣತಿ ಕಾರ್ಯವನ್ನ ಮಾಡುವುದಿಲ್ಲ. ಜಗತ್ತಿನ ಪ್ರತಿಯೊಂದು ರಾಷ್ಟ್ರವೂ ಸಹಿತ ತನ್ನ ಜನರ ಪ್ರಮಾಣವನ್ನ, ಜನಸಂಖ್ಯೆಯ ಪ್ರಮಾಣವನ್ನ ಕಂಡುಕೊಳ್ಳಲು ಜನಗಣತಿಯನ್ನು ನಡೆಸಲೇ ಬಂದಿದೆ. ಹಾಗಾದ್ರೆ ಜನಗಣತಿ ಕಾರ್ಯದಿಂದ ಇನ್ನೂ ಅನೇಕ ಮಹತ್ವದ ಅಂಶಗಳನ್ನ ಕಂಡುಕೊಳ್ಳಬಹುದು. ಜನಸಂಖ್ಯೆ ಹೆಚ್ಚಾಗಕತ್ತದೋ ಅಥವಾ ಕಡಿಮೆ ಆಗಾಕತ್ತದೋ, ಜನಸಂಖ್ಯೆಯು ವೇಗವಾಗಿ ಹೆಚ್ಚಾಗ್ತಿದ್ರ ಮತ್ತೆ ಸಮಾಜದೊಳಗೆ ಅನೇಕ ಸಮಸ್ಯೆಗಳು ಉದ್ಭವ ಆಗ್ತವು. ಒಂದ್ ವೇಳೆ ಜನಸಂಖ್ಯೆಯು ಕಡಿಮೆ ಆಗ್ತಾ ಇದ್ರ ಅದು ಒಂದು ಸಮಸ್ಯೆನೆ. ಆದ್ರೆ ಸ್ಥಿರ ರೂಪದಲ್ಲಿ ಜನಸಂಖ್ಯೆಯನ್ನ ಕಾಯ್ದುಕೊಳ್ಬೇಕಾದ್ರೆ ಏನ್ ಮಾಡ್ಬೇಕು ಅನ್ನೋದು ಸರ್ಕಾರಕ್ಕೆ ಮಾರ್ಗದರ್ಶನ ಮಾಡ್ತಾವು ಅಂತ ಈಗ ನೀವು ಗಮನಿಸಬಹುದು. ಅಮೆರಿಕದಂತ ಯುರೋಪಿಯನ್ ಕಂಟ್ರೀಸ್ಗಳಿಗೆ ಹೋದ್ರ ಅಥವಾ ಅಮೆರಿಕವನ್ನು ಗಮನಿಸಿದ್ರ, ಅಮೆರಿಕದಲ್ಲಿ ಜನಸಂಖ್ಯೆ ಬಹಳ ಕಡಿಮೆ ಅದ. ಆದ್ರೆ ಅದರ ಭೂಕ್ಷೇತ್ರವನ್ನ ನೋಡಿದ್ರೆ ಬಹಳ ದೊಡ್ಡದದ, ನಮ್ಮ ದೇಶಕ್ಕಿಂತ ಬಹಳ ದೊಡ್ಡದದ. ಆದ್ರೆ ಜನಸಂಖ್ಯೆ ಬಹಳ ಆದ್ರೆ 30-35 ಕೋಟಿ ಅಷ್ಟೇ ಅದ. ಆದರೆ ಭಾರತದಲ್ಲಿ 130 ಕೋಟಿ ಜನಸಂಖ್ಯೆಯನ್ನ ಕಾಣ್ತೀವಿ. ಅದಕ್ಕಾಗಿ ಜನಸಂಖ್ಯೆ ಅತಿ ಹೆಚ್ಚಾದ್ರೂ ಸಮಸ್ಯೆ, ಕಡಿಮೆ ಇದ್ರೂ ಸಮಸ್ಯೆ. ಹಾ ಹೇಳ್ರಿ. ಸ್ವಲ್ಪ ಸೈಡ್ ಸರಿ ಸರ್, ಏನೋ ಕನ್ನಡಾಗೈತ್ರಿ. ಹಾ ಕರೆಕ್ಟ್. ಹಾ ಸರಿ ಸರಿ. ಅಂದ್ರೆ ಪ್ರತಿ ರಾಷ್ಟ್ರವು ಕೂಡ ಜನಸಂಖ್ಯೆಯ ಕುರಿತ ಮಾಹಿತಿಯನ್ನು ಜನಗಣತಿಯ ಮೂಲಕ ಕಂಡುಕೊಳ್ಳುತ್ತದೆ ಎನ್ನುವುದನ್ನು ವಿದ್ಯಾರ್ಥಿಗಳು ಗಮನಿಸಬೇಕು. ಇವು ಬಹಳ ಮುಖ್ಯವಾಗ್ತಾವು. ಅದಕ್ಕಾಗಿ ಈ ಅಧ್ಯಾಯದೊಳಗ ಈಗ ನೆಕ್ಸ್ಟ್ ಏನ್ ಮಾಡ್ತೀರಿ ಅಂತಂತಂದ್ರೆ, ಭಾರತದ ಜನಸಂಖ್ಯಾ ಚಿತ್ರಣದ ಪ್ರಮುಖ ಲಕ್ಷಣಗಳನ್ನ ಅಧ್ಯಯನ ಮಾಡ್ತೀರಿ. ಅಂದ್ರೆ ಈ ಜನಗಣತಿಯ ಅಂಕಿ ಅಂಶಗಳು ಏನನ್ನ ಸಾಮಾಜಿಕ ಜೀವನದೊಳಗ, ಸಮಾಜದಲ್ಲಿ ಆಗ್ತಕ್ಕಂಥ ವ್ಯತ್ಯಾಸಗಳು ಅಥವಾ ಜನರ ಅಂಕಿ ಸಂಖ್ಯೆಗಳು ಏನನ್ನ ವಿಶ್ಲೇಷಣೆ ಮಾಡಿ ಮಾಹಿತಿಯನ್ನ ಕೊಡ್ತಾವು ಅನ್ನೋದನ್ನ ತಾವು ಈಗ ನೆಕ್ಸ್ಟ್ ಅಧ್ಯಯನ ಮಾಡ್ತೀರಿ. ಈಗ ಇಷ್ಟ ಬರೆದುಕೊಳ್ಳಿ ಅಥವಾ ಸ್ಕ್ರೀನ್ ಶಾಟ್ ಮಾಡಿಕೊಳ್ಳಿ. ಈಗ ನಾನು ನೆಕ್ಸ್ಟ್ ಕ್ಲಾಸ್ ಒಳಗೆ ಯಾವುದನ್ನ ಮುಂದುವರಿಸ್ತೀನಿ ಅಂತಂದ್ರೆ, ಭಾರತದ ಜನಸಂಖ್ಯಾ ಚಿತ್ರಣದ ಪ್ರಮುಖ ಲಕ್ಷಣಗಳನ್ನು ಹೇಳ್ತೀನಿ. ಈ ಸದ್ಯ ಪ್ರಾರಂಭ ಮಾಡಿದ್ರೆ ಟೈಮ್ ಬಹಳ ಇಲ್ಲದ ಕಾರಣಕ್ಕಾಗಿ ಕೇವಲ ಒಂದು 4-5 ನಿಮಿಷ ಇರುವುದರಿಂದ ನೆಕ್ಸ್ಟ್ ಕ್ಲಾಸ್ ಒಳಗೆ ಅದನ್ನ ಪ್ರಾರಂಭ ಮಾಡ್ತೀನಿ. ಈಗ ಇಷ್ಟು ಮಾಹಿತಿಗಳನ್ನ ನೆನಪಿಡಿ. ಇವತ್ತು ಹೇಳಿದ ಮಾಹಿತಿ ಇನ್ನೊಮ್ಮೆ ತಮ್ಮ ಮೆಲುಕು ಹಾಕ್ತೀನಿ, ರಿವಿಷನ್ ಮಾಡ್ತೀನಿ. ಏನು ಅಂತಂದ್ರೆ, ಜನಸಂಖ್ಯಾ ಕ್ಷೇತ್ರ ಎಂದರೇನು ಎನ್ನುವ ಕುರಿತು ತಿಳಿಸಿದ್ದೇನೆ. ಒಂದೇ ವಾಕ್ಯದಲ್ಲಿ ಹೇಗೆ ಬರಿಬೇಕು, 2-3 ವಾಕ್ಯಗಳಲ್ಲಿ ಆದರೆ ಹೇಗೆ ಬರಿಬೇಕು ಎನ್ನುವುದನ್ನು ತಿಳಿಸಿದ್ದೇನೆ. ನಂತರ ಜನಸಂಖ್ಯಾ ಶಾಸ್ತ್ರ ಅಥವಾ ಡಿಮೋಗ್ರಾಫಿ ಎಂಬ ಪದವನ್ನು ಯಾರು ಯಾವಾಗ ಮೊದಲ ಬಾರಿಗೆ ತಿಳಿಸಿದ್ರು ಅಂತಕ್ಕಂಥದ್ದನ್ನ ತಮ್ಮ ಗಮನಕ್ಕೆ ತಂದೇನೆ. ಅದು ಅಲ್ಲದೆ ಜನಸಂಖ್ಯಾ ಶಾಸ್ತ್ರದ ಪ್ರಮುಖವಾಗಿ 2 ಪ್ರಕಾರಗಳನ್ನ ತಿಳಿಸಿದ್ದೇನೆ. ಒಂದು ಔಪಚಾರಿಕ ಜನಸಂಖ್ಯಾ ಶಾಸ್ತ್ರ, ಇನ್ನೊಂದು ಸಾಮಾಜಿಕ ಜನಸಂಖ್ಯಾ ಶಾಸ್ತ್ರ. ಔಪಚಾರಿಕ ಜನಸಂಖ್ಯಾ ಶಾಸ್ತ್ರದ ಅಂಶಗಳು ಏನು, ನಂತರ ಸಾಮಾಜಿಕ ಜನಸಂಖ್ಯಾ ಶಾಸ್ತ್ರದ ಅಂಶಗಳೇನು, ಇವೆರಡರ ಮಧ್ಯದ ವ್ಯತ್ಯಾಸಗಳು ಏನು ಎಂಬುದನ್ನು ತಮ್ಮ ಗಮನಕ್ಕೆ ತಂದಿದ್ದೇನೆ. ಅದಾದ ನಂತರ ಭಾರತದ ಅಥವಾ ಪ್ರಪಂಚದಲ್ಲಿ ಜನಗಣತಿ ಕಾರ್ಯ ಯಾವಾಗ ನಡೀತು, ನಂತರ ನಮ್ಮ ಭಾರತದಲ್ಲಿ ಯಾವಾಗ ಪ್ರಾರಂಭ ಆಯಿತು ಅನ್ನೋದನ್ನ ಮಾಹಿತಿಯನ್ನ ಸಂಗ್ರಹಿಸಿದ್ದೀರಿ. ನಂತರ ಜನಗಣತಿಯಿಂದ ಏನ್ ಅನುಕೂಲಗಳದಾವು ಅನ್ನೋದನ್ನ, ಅಂದ್ರೆ ಸರ್ಕಾರಕ್ಕೆ ಈ ಅಂಕಿ ಅಂಶಗಳ ಮೇಲೆ ಕಾರ್ಯಕ್ರಮಗಳನ್ನ ರೂಪಿಸಕ್ ಅನುಕೂಲ ಆಗ್ತದೆ. ನಂತರ ಯೋಜನೆಗಳನ್ನ ಹಮ್ಮಿಕೊಳ್ಳಕ್ಕ ಅನುಕೂಲ ಆಗ್ತಾವು. ನಂತರ ರಾಷ್ಟ್ರದ ಪ್ರಗತಿ ಅಥವಾ ಅಭಿವೃದ್ಧಿಗೆ ಇದು ಮಹತ್ವದ ಅಂಶವಾಗುತ್ತದೆ. ನಂತರ ಕಲ್ಯಾಣ ಕಾರ್ಯಕ್ರಮಗಳನ್ನ ಕೈಗೊಳ್ಳಲು, ದೀನ ದುರ್ಬಲ ಜನರ ಏಳಿಗೆಯನ್ನ ಕೈಗೊಳ್ಳಲು, ಅತ್ಯಂತ ಹಿಂದುಳಿದ ವರ್ಗವನ್ನ ಆ ಅಸಮಾನತೆಯನ್ನ ಹೋಗಲಾಡಿಸಲು ಇವು ಪ್ರಯೋಜನ ಆಗ್ತಾವು ಅನ್ನೋದನ್ನ ತಮ್ಮ ಗಮನಕ್ಕೆ ತಂದಿದ್ದೇನೆ. ನೆಕ್ಸ್ಟ್ ಕ್ಲಾಸ್ ಒಳಗ ಏನು ಪ್ರಾರಂಭ ಮಾಡ್ತೀನಿ ಅಂತಂದ್ರೆ, ಭಾರತದ ಜನಸಂಖ್ಯಾ ಶಾಸ್ತ್ರದ ಪ್ರಮುಖ ಲಕ್ಷಣಗಳು, ಡಿಮೋಗ್ರಾಫಿಕ್ ಪ್ರೊಫೈಲ್ ಇನ್ ಇಂಡಿಯಾ ಅಂತ ಹೇಳಿ ಪ್ರಾರಂಭ ಮಾಡ್ತೀನಿ. ಈಗ ಹೇಳಿದ್ರೊಳಗ ತಮಗೇನಾದ್ರೂ ಪ್ರಶ್ನೆಗಳಿದ್ರೆ ಕೇಳಬಹುದು. ನಾ ಈ ಕಣ್ಣಿಂತ್ರ ಬಹುಶಃ ನಿಮ್ ಬೋರ್ಡ್ ಕಾಣಿಸ್ತೀವಿ. ಏನ್ರ ಪ್ರಶ್ನೆ ಇದ್ರೆ ಕೇಳ್ಬೋದು.
ಇನ್ನು 2-3 ನಿಮಿಷ ತಮಗೆ ಕಾಲಾವಕಾಶವಿದೆ. ಪ್ರಶ್ನೆಗಳು ಯಾವುದಾದ್ರೂ ಭಾಗ ಅರ್ಥವಾಗಿರದಿದ್ದರೆ ಕೇಳಬಹುದು. ಯಾರಾದ್ರೂ ಮಾತಾಡ್ರಿ. ಸರ್ ಹಾ, ಇದ್ರಾಗ ಏನ್ ತಿಳಿದಿಲ್ರಿ ತಮಗ? ಅರ್ಥ ಆಗ್ಯಾದ್ರಿ. ಹಾ, ಮತ್ತೆ ಪ್ರಶ್ನೆಗಳು ಹೇಗೆ ಬರ್ತಾವು ಅನ್ನೋದನ್ನ ಅದ್ರ ಜೊತೆಗೆ ಹೇಳಿದ್ದೇನೆ. 5 ಅಂಕದ ಪ್ರಶ್ನೆಗಳು ಇವತ್ತು ಈಗ ಹೇಳಿದ್ರೊಳಗೆ ಏನು ಬರುವುದಿಲ್ಲ. 5 ಅಂಕದ ಪ್ರಶ್ನೆ ಬರುವುದಿಲ್ಲ. ಬಂದ್ರೆ 1-2 ಅಂಕದ ಪ್ರಶ್ನೆಗಳು ಬರ್ತಾವು. ಇನ್ನ ನೆಕ್ಸ್ಟ್ ಕ್ಲಾಸ್ ಒಳಗೆ ಏನ್ ಹೇಳ್ತೀನಿ ಅದ್ರೊಳಗೆ 5 ಅಥವಾ 10 ಅಂಕದ ಪ್ರಶ್ನೆಗಳು ಬರ್ತಾವ. ಇಷ್ಟು ಇವತ್ತಿನ ದಿನ ಈ ಮಾಹಿತಿಯನ್ನ ತಮಗೆ ತಿಳಿಸ್ತಾ ನೆಕ್ಸ್ಟ್ ತಮ್ಮ ಮುಂದಿನ ಕ್ಲಾಸಿಗೆ ಜಾಯಿನ್ ಆಗೋದಕ್ಕೆ ಅನುಕೂಲ ಆಗಲಿ ಅಂತಕ್ಕಂಥ ಒಂದು ಮಾಹಿತಿಯನ್ನು ತಿಳಿಸ್ತಾ ನಮಗೆ ಈ ದಿನವು ಶುಭಕರವಾಗಲಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಅನ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಧನ್ಯವಾದಗಳು.